ಸಿಂದಗಿ ಅಂತ ಒಂದು ಸಣ್ಣ ಊರಲ್ಲಿದ್ದು ಇಂಗ್ಲೀಷ್ ಮೇಸ್ಟ್ರಾಗಿ ಕವಿತೆ ಬರ್ಕೊಂಡು ಕತೆ ಬರ್ಕೊಂಡು ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ಕೊಂಡಿದ್ದವರು. ಬಟ್ ಇದೊಂದು ಹೊಸ ಲೋಕ ಅಲ್ವಾ? ಇಲ್ಲಿ ಬೆಂಗಳೂರಿಗೆ ಹೆಂಗೆ ಬಂದ್ರಿ? ಒಂದು ಕಥೆ ಕವಿತೆ ಬರೆದ ಹಾಗೆ, ವಿಮರ್ಶೆ ಬರೆದ ಹಾಗೆ ಅನುವಾದದಲ್ಲೂ ನಾನು ತೊಡಗಿಸ್ಕೊಂಡಿದ್ದೆ. ಬಹುತೇಕ ಅಂಥದ್ದೊಂದು ನನ್ನ ಒಂದು ಕೆಲಸವನ್ನು ನೋಡಿ ಗುರುತಿಸಬಹುದು ಅಂತ ನನ್ನ ಒಂದು ಭಾವನೆ. ಕುವೆಂಪು ಭಾಷಾ ಭಾರತಿ ಅಂತ ಅನ್ನುವುದು ಕುವೆಂಪು ಅವರ ರಚನೆಗಳನ್ನು ಅನುವಾದ ಮಾಡಲಿಕ್ಕೆ ಮಾತ್ರ ಇರುವ ಸಂಸ್ಥೆಯೋ? ಟೈಟ್ಲಲ್ಲಿ ಕುವೆಂಪು ಅಂತಿದ್ರು. ಕುವೆಂಪು ಒಂದು ಪ್ರೇರಣೆ ಅಷ್ಟೇ. ಅನ್ಯ ಭಾಷೆಗಳನ್ನು, ಭಾರತೀಯ ಭಾಷೆಗಳು ಮತ್ತು ನನ್ನ ನೆರೆ ಭಾಷೆಗಳು, ಅಲ್ಲಿನ ಕ್ಲಾಸಿಕ್ಸ್ ಅಂದರೆ ನಮ್ಮ ಬಾಜು ಮನೆ ಭಾಳ ದೂರ ಅದ. ಭಾರತೀಯ ಭಾಷೆಯ ನಮ್ಮ ನೆರೆಯ ರಾಜ್ಯದ ಭಾಷೆಗಳನ್ನು ಕೂಡ ನಾವು ಅನುವಾದಕ್ಕೆ ಕೈಗೆತ್ಕೊಂಡಿವಿ ಅನ್ನೋದನ್ನು ತಮ್ಮ ಗಮನಿಸ್ತಾ. ನೀವು ಕೆಲಸ ಮಾಡಲು ಕೆಂಪುಕೋಟೆಯ ಸ್ಟಡಿ ಬರ್ತಾ ಇದೆ. ನಮ್ಮಲ್ಲಿ ಏನು ತೊಂದರೆ ಆಗಿಲ್ಲ ಅಂತ ಟೈಪಿಸಮ್ ಗೊತ್ತಾಯ್ತು. ಟೈಪಿಸಮ್ ನಮಗೇನು ಅಂತ ಅನುಭವ ಬಂದಿಲ್ಲ. ನಿಮ್ಮ ಕತೆ ಕವಿತೆಗಳಿಗೆಲ್ಲ ಏನಾಗುತ್ತೆ? ಒಂದಿಷ್ಟು ಅಡಚಣೆ ಅಂತೂ ಆಗೋದು ಸತ್ಯ. ಸ್ನೇಹಿತರೆ ನಮಸ್ಕಾರ. ಬುಕ್ ಬ್ರಹ್ಮದ ಮುಖಾಮುಖಿ ಮಾತುಕತೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಮಾತುಕತೆಯ ಅತಿಥಿಯಾಗಿ ನಮ್ಮ ಜೊತೆಗೆ ಇರುವಂಥವರು ಹಿರಿಯ ಕಥೆಗಾರ, ಲೇಖಕ, ಅನುವಾದಕ, ಕವಿ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವ ಡಾಕ್ಟರ್ ಚೆನ್ನಪ್ಪ ಕಟ್ಟಿಯವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ನಾನು ಈ ಮಾತುಕತೆಗೆ ಪ್ರೀತಿ ಮತ್ತು ಗೌರವದಿಂದ ಸ್ವಾಗತಿಸ್ತೇನೆ. ಸರ್ ನಮಸ್ಕಾರ. ನಮಸ್ತೆ ಸರ್. ನನಗೆ ಮೊದಲಿಗೆ ಒಂದು ಅಭಿನಂದನೆಗಳನ್ನ ಹೇಳ್ತಾ, ನೀವು ಅಧ್ಯಕ್ಷರಾಗಿ, ಭಾಷಾ ಭಾರತಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಕ್ಕೆ ತಮಗೆ ಅಭಿನಂದನೆಗಳಿಂದ. ಏನು ಅನ್ನಿಸ್ತು ನಿಮ್ಗೆ ಫಸ್ಟ್ಗೆ ಕೇಳಿದಾಗ? ಖುಷಿಯಾಯಿತು, ಆದರೆ ತುಂಬ ಅನಿರೀಕ್ಷಿತವಾಗಿತ್ತು. ಯಾಕಂತಂದರೆ ಕೇಂದ್ರ ಶಕ್ತಿ ಕೇಂದ್ರದಿಂದ ತುಂಬ ದೂರದಲ್ಲಿ ಸಿಂದಗಿ ಅಂತ ಒಂದು ಊರಿನಲ್ಲಿ, ಬಿಜಾಪುರ ಜಿಲ್ಲೆಯ ಸಿಂದಗಿ ಅಂತ ಊರಿನಲ್ಲಿರುವ ನನಗೆ ಇಂಥದ್ದೊಂದು ಅವಕಾಶ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಮೂಲಕ ಒಂದು ಕೆಲಸವನ್ನು ಮಾಡಲಿಕ್ಕೆ ಇಂಥದ್ದೊಂದು ಅವಕಾಶ ಸಿಕ್ತು ಅನ್ನುವಂಥ ಖುಷಿ, ಆಮೇಲೆ ಅನಿರೀಕ್ಷಿತವಾಗಿ ಸಿಕ್ತು ಅನ್ನುವಂಥ ಇನ್ನೊಂದು ಸಂಗತಿಯನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಟ್ ನಿಮಗೆ ಯಾವ ಥರದ ಆಲೋಚನೆಗಳಿಂದ ಎಂಟ್ರಾದ್ರಿ ನೀವು? ಬೆಂಗಳೂರಿಗೆ ನೀವು ಆ್ಯಕ್ಚುಲಿ ಬೆಂಗಳೂರು ಮತ್ತು ನೀವೇ ಹೇಳ್ದಂಗೆ ಶಕ್ತಿ ಕೇಂದ್ರ ಅಂತ ಬಳಸಿದ್ರೆ, ಬೆಂಗಳೂರು ಮತ್ತು ಬೆಂಗಳೂರಿನ ಒಂದು ಪ್ರಭಾವಲಯ ಇದೆಯಲ್ಲ, ಆ ವಲಯಕ್ಕೆ ಹೊರತಾದವರು ನೀವು. ಸಿಂದಗಿ ಅಂತ ಒಂದು ಸಣ್ಣ ಊರಲ್ಲಿದ್ದು ಇಂಗ್ಲೀಷ್ ಮೇಸ್ಟ್ರಾಗಿ ಕವಿತೆ ಬರ್ಕೊಂಡು ಕತೆ ಬರ್ಕೊಂಡು ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ಕೊಂಡಿದ್ದವರು. ಬಟ್ ಇದೊಂದು ಹೊಸ ಲೋಕ ಅಲ್ವಾ? ಇಲ್ಲಿ ಬೆಂಗಳೂರಿಗೆ ಹೆಂಗೆ ಬಂದ್ರಿ? ಖಂಡಿತ ನನಗೆ ಗೊತ್ತಿಲ್ಲ, ಹೇಗೆ ಒಂದೊಂದು ಸಾರಿ ಹೀಗೆ ಅಚಾನಕ್ಕಾಗಿ ಬಂದುಬಿಡ್ತೀವಿ ಅಂತ ಅನ್ನಿಸ್ತದೆ. ಕೆಲಸ ಮಾಡಿದ್ದೆ ಒಂದಿಷ್ಟು ನನ್ನ ಮಿತಿಯೊಳಗೆ, ಸಿಂದಗಿ ಅಂತ ಊರೊಳಗೆ ಇದ್ದುಕೊಂಡು ಕೆಲಸವಂತೂ ಮಾಡ್ತಾಯಿದ್ದೆ. ಒಬ್ಬ ಇಂಗ್ಲೀಷ್ ಪ್ರಾಧ್ಯಾಪಕನಾಗಿರೋದ್ರಿಂದ ಅನುವಾದ, ನನ್ನ ಒಂದು ಕಥೆ ಕವಿತೆ ಬರೆದ ಹಾಗೆ, ವಿಮರ್ಶೆ ಬರೆದ ಹಾಗೆ ಅನುವಾದದಲ್ಲೂ ನಾನು ತೊಡಗಿಸ್ಕೊಂಡಿದ್ದೆ. ಬಹುತೇಕ ಅಂಥದ್ದೊಂದು ನನ್ನ ಒಂದು ಕೆಲಸವನ್ನು ನೋಡಿ ಗುರುತಿಸಬಹುದು ಅಂತ ನನ್ನ ಒಂದು ಭಾವನೆ. ನಿಮಗೆ ನನ್ನ ಏನಂತಂದರೆ ಏನೇನು ಪ್ಲ್ಯಾನ್ಸ್ ಇದೆ, ಏನೇನು ಯೋಜನೆ ಇದೆ ನಿಮ್ಮದು ಅಂತ? ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಅನ್ನೋದು ಕರ್ನಾಟಕ ಸರ್ಕಾರ ನಿರ್ಮಿಸಿರುವ ಅಥವಾ ರಚಿಸಿರುವ ಒಂದು ಅನುವಾದದ, ಮುಂಚೆ ಅನುವಾದ ಅಕಾಡೆಮಿ ಅಂತಿದ್ದನ್ನೇ ಈಗ ನಾಮಾಂತರಣ ಮಾಡಿ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಅಂತ ಮಾಡಿದ್ದಾರೆ. ಅದರಲ್ಲಿ ಕನ್ನಡದಿಂದ ಅನ್ಯ ಭಾಷೆಗಳಿಗೆ, ಅನ್ಯ ಭಾಷೆಯಿಂದ ಕನ್ನಡಕ್ಕೆ ತರುವ ಪ್ರಕ್ರಿಯೆಯಲ್ಲಿ ಆ ಚಟುವಟಿಕೆಗಳನ್ನು ಮಾಡ್ತೀರಿ ನೀವು. ನಿಮ್ಮ ಇದುವರೆಗೆ ನಡ್ಕೊಂಡು ಬಂದಿರೋದು ನಿಮ್ಮ ಪ್ಲ್ಯಾನ್ಸ್ ಏನು ಅಂತ? ನನ್ನ ಪ್ಲ್ಯಾನ್ ಹೇಳಬೇಕಾದ್ರೆ ಇದಕ್ಕಿಂತ ಮೊದಲು ಸ್ವಲ್ಪ ಈಗೇನು ನಡೆದಿದೆ ಅನ್ನೋದನ್ನು ಕೂಡ ಸ್ವಲ್ಪ ನಾವು ಗಮನಕ್ಕೆ ತಂದು, ನಾನೇನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ಹೇಗೆ ಮಾಡ್ತಾಯಿದ್ದೀನಿ ಅನ್ನೋದು ಸ್ಪಷ್ಟ ಆಗುತ್ತೆ ಅಂತ ನಾನು ತಿಳ್ಕೊಂಡೆ. ಮೂಲ ಇದರ ಉದ್ದೇಶ ಕುವೆಂಪು ಭಾಷಾ ಇದರ ಈಗಾಗಲೇ ತಾವು ಹೇಳಿದಂತೆ ಇದು ಅನುವಾದ ಸಾಹಿತ್ಯ ಅಕಾಡೆಮಿ ಅಂತಂದ್ರೆ 2005ರಲ್ಲಿ ಪ್ರಧಾನ ಗುರುದತ್ ಅವರ ಅಧ್ಯಕ್ಷರಿದ್ದರು ಆಗಿನ ಟೈಮ್ನೊಳಗೆ. ಅವ್ರು 2 ಅವಧಿಗೆ 2005ರಿಂದ 8ರಿಂದ ಹೀಗೆ 2 ಅವಧಿಗೆ ಇದ್ದಾಗ, 2ನೇ ಅವಧಿಗೆ ಬಂದಾಗ ಅದು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರವಾಗಿ ಒಂದು ವಿಸ್ತಾರವನ್ನು ಪಡ್ಕೋತದೆ. ಅಂದರೆ ಸರಿಸುಮಾರು ನಮಗೆ 20 ವರ್ಷಗಳ ನಮ್ಮ ಭಾಷಾ ಭಾರತಿ ಅಂದರೆ ಅನುವಾದ ಅಕಾಡೆಮಿ, ಸಾಹಿತ್ಯ ಅಕಾಡೆಮಿಯನ್ನು ಹಿಡ್ಕೊಂಡು ಇಲ್ಲಿವರೆಗೆ ಲೆಕ್ಕ ಹಾಕಿದರೆ ಒಂದು 20 ವರ್ಷದ
ಜಾಡು ಇದಕ್ಕೆ ಇದೆ. ಇದರ ಧ್ಯೇಯೋದ್ದೇಶದೊಳಗೆ ಮೂಲತಃ ಇದರದ ಜ್ಞಾನದ ಪ್ರಸರಣ ಬೇರೆ ಬೇರೆ ಭಾಷೆಯೊಳಗೆ ಬೇರೆ ಬೇರೆ ಪ್ರಕಾರಗಳಲ್ಲಿ ಲಭ್ಯವಿರುವಂಥ ದಾಖಲೆಯಾಗಿರುವಂಥ ಜ್ಞಾನವನ್ನು ಇನ್ನುಳಿದ ಭಾಷೆಗಳಿಗೆ ಒಂದು ರೀತಿಯೊಳಗೆ ಆದಾನ ಪ್ರದಾನ ಮಾಡಿಕೊಡುವಂಥ ಒಂದು ಮಹತ್ವದ ಕೆಲಸ ಇದರ ಮೂಲತಃ ಇದರ ಮೂಲ ಉದ್ದೇಶ ಅದು ಪ್ರಸರಣ. ಕುವೆಂಪು ಅವರು ಒಂದು ಕಡೆಗೆ ಹೇಳ್ತಾರೆ, ಇದು ಹೆಚ್ಚು ಕಡಿಮೆ ಆಧುನಿಕ ಜಗತ್ತಿನ ಒಂದು ದೊಡ್ಡ, ಮೊದಲಿಗೂ ಸಣ್ಣ ಪುಟ್ಟ ಅನುವಾದದ ಕೆಲಸಗಳು ನಡೀತಿದ್ದು, ಆದರೆ ಪ್ರಮುಖವಾಗಿ ಆಧುನಿಕ ಸಂದರ್ಭಕ್ಕೆ ಇದು ಅನುವಾದದ ಕೆಲಸ ತುಂಬ ಚುರುಕಾಗಿ ವೇಗವಾಗಿ ನಡೀತಾ ಇದೆ. ಕುವೆಂಪು ಅವರು ಒಂದು ಕಡೆಗೆ ಹೇಳ್ಕೊತಾರೆ, ಇಂಗ್ಲೀಷ್ ವಿದ್ಯೆಯ ಥೇಮ್ಸ್ ನದಿಯ ನೀರು, ಆಮೇಲೆ ಸಂಸ್ಕೃತದ ನೀರು, ನಂತರ ಕನ್ನಡದ ಕಾವೇರಿಯ ನೀರು, ಸಂಸ್ಕೃತದ ಭಾಗೀರಥಿಯ ನೀರು, ಕನ್ನಡದ ನೀರು ಬೆಸೆಯುವಂಥ ಕೂಡಿಕೊಳ್ಳುವಂಥ ಒಂದು ವಿಶಿಷ್ಟ ಸಂದರ್ಭದೊಳಗೆ ನಾವಿದ್ದೇವೆ ಅಂತ ಒಂದು ಕಡೆ ಹೇಳ್ಕೊತಾರೆ. ಹಾಗೆ ಹೀಗೆ ನೀರು ಬೆಸೆಯುವ ಮೂಲಕ ಹೊಸ ಬೆಳೆ, ಹಸುರಾದಂಥ ಹೊಸ ಬೆಳೆಯನ್ನು ಪಡಿತೀವಿ ಅಂತ ತುಂಬ ಮೆಟಫರಿಕ್ಕಾಗಿ ಮಾತಾಡ್ತಾರೆ. ನನಗೆ ಭಾಳ ಖುಷಿ ಕೊಟ್ಟಂಥ ಮಾತಿದು. ಯಾಕೆ ಅಂತಂದರೆ ಈ ಸಂದರ್ಭದೊಳಗೆ ಒಂದು ಭಾಷೆ ಇನ್ನೊಂದು ಭಾಷೆಗೆ ತರ್ಜುಮೆಗೊಳ್ಳುವ ಮೂಲಕ, ಒಂದಕ್ಕೊಂದು ಮುಖಾಮುಖಿ ಮಾಡಿಕೊಳ್ಳುವ ಮೂಲಕ, ಕೊಡುಕೊಳ್ಳುವಿಕೆಯ ಮೂಲಕ ಅಪರೂಪದ ಫಸಲು ಬರ್ತದೆ ಅನ್ನೋದನ್ನು ಅವ್ರು ಹೇಳ್ತಾರೆ. ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು, ಆಧುನಿಕ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ನಾವು ಗಮನಿಸಿದರೆ ಅದು ನವೋದಯ ಇದ್ದಿರ್ಬೋದು, ನವ್ಯ ಇದ್ದಿರ್ಬೋದು, ಪ್ರಗತಿಶೀಲ ಇದ್ದಿರ್ಬೋದು, ದಲಿತ ಬಂಡಾಯ ಇದ್ದಿರ್ಬೋದು, ಇವೆಲ್ಲ ಚಳುವಳಿಗಳ ಹುಟ್ಟಿಗೆ ಕಾರಣ ಈ ಕೊಡುಕೊಳ್ಳುವಿಕೆ. ನವೋದಯದ ಸಂದರ್ಭದಲ್ಲಿ BM ಶ್ರೀ ಅವರು ಇವಳ ಉಡುಗೆ ಅವಳಿಗಿಟ್ಟು ಅಂತೇನು ಹೇಳ್ಕೊತಾರಲ್ಲ, ಅವಳ ತೊಡಿಗೆ ಇವಳಿಗೆ ನೋಡಿದ್ರೆ ಕನ್ನಡದ ಆರಂಭವಾದದ್ದೇ ಅನುವಾದದಿಂದ ನವೋದಯ ಪ್ರಾರಂಭವಾದದ್ದೇ ಹಾಗೆ. ಅಂದರೆ ಅನುವಾದದ ಮೂಲಕ ಏನಾಗುತ್ತೆ ಅಂದರೆ ಹೊಸ ಫಸಲನ್ನು, ಹೊಸ ಬೆಳೆಯನ್ನು ಪಡಿತೀವಿ ಅನ್ನುವಂಥದ್ದು ಒಂದು ಸಂಗತಿಯನ್ನು ಇಲ್ಲಿ ನಾವು ವಿಚಾರದ ಗಮನದೊಳಗೆ ಇಟ್ಕೊಂಡು, ಜ್ಞಾನ ಪ್ರಸರಣ ಒಂದು ಅದರ ಭಾಗ. ಅಂದರೆ ಹೀಗೆ ಭಾಷೆಯಿಂದ ಭಾಷೆಗೆ ಜ್ಞಾನವನ್ನು, ಬರೀ ಜ್ಞಾನ ಅಷ್ಟೇ ಪ್ರಸಾರ ಆಗೋದಿಲ್ಲ, ಸಂಸ್ಕೃತಿ ಕೂಡ ಪ್ರಸಾರ ಆಗ್ತದೆ. ಅಂದರೆ ಸಾಂಸ್ಕೃತಿಕ ವಿನಿಮಯ ಕೂಡ ಇಲ್ಲಿ ನಡೀತದೆ. ಆ ಕಾರಣಕ್ಕಾಗಿ ನಾವು ಅನುವಾದ, ಈ ಅಕಾಡೆಮಿ, ನಮ್ಮ ಪ್ರಾಧಿಕಾರದ ಒಂದು ಉದ್ದೇಶದಲ್ಲಿ ಪ್ರಸರಣ ಕೂಡ ಒಂದು ಅನ್ನೋದನ್ನು ಗಮನಿಸಬೇಕು. ಆಮೇಲೆ ಎರಡನೇ ಭಾಗವಾಗಿ ಪ್ರಕಟಣೆ. ಇದರ ಧ್ಯೇಯೋದ್ದೇಶಗಳಲ್ಲಿ ಪ್ರಕಟಣೆ ಕೂಡ ಭಾಳ ಮಹತ್ವದ್ದು. ಈಗ ಅನುವಾದ ಮಾಡಿದ್ವಿ, ಅನುವಾದ ಮಾಡಿದ ನಂತರ ಅದನ್ನು ರೀಚ್ ಮಾಡಿಸುವಂಥದ್ದು ಪಬ್ಲಿಕ್ಕಿಗೆ, ಓದುಗ ವರ್ಗಕ್ಕೆ. ನೀವು ಅನುವಾದ ಅಂತ ಹೇಳುವಾಗ ಕಮಿಷನ್ಡ್ ಟ್ರಾನ್ಸ್ಲೇಷನ್ಸ್ ಅಂತಾನೆ ಅರ್ಥ ಅದು. ಅಂದರೆ ಹೌದು, ಕೊಟ್ಟು ಮಾಡಿಸಿದ ಅನುವಾದ. ಹೌದು, ಹೆಚ್ಚು ಕಡಿಮೆ ಹೌದು. ಆದರೆ ಒಳ್ಳೆಯ ಕೃತಿಗಳು ಈಗಾಗಲೇ ಅನುವಾದ ಯಾರೋ ಮಾಡಿದ್ದಾರೆ ಅಂತ ನಮಗೆ ತಿಳಿದು ಬಂದರೆ ಅಂಥ ಕೃತಿಯನ್ನು ಕೂಡ ನಾವು ಎತ್ಕೋತೀವಿ. ಆದರೆ ಹೆಚ್ಚು ಕಡಿಮೆ, ಯಾಕಂತಂದರೆ ಬೇರೆ ಕಡೆಯಿಂದ ಬಂದದ್ದೇನೆ ನಾವು ಸ್ವೀಕಾರ ಮಾಡ್ತಾ ಹೋದರೆ ನಮ್ಮದೇ ಆಗಿರ್ತಕ್ಕಂಥ ಒಂದು ವಾರ್ಷಿಕವಾಗಿರ್ತಕ್ಕಂಥ ಯೋಜನೆಗಳಿರ್ತವೆ. ಆ ಯೋಜನೆಗಳಿಗೆ ಪೂರಕವಾದಂಥ, ಆ ಯೋಜನೆಗಳ ಜೊತೆಗೆ ಹೊಂದಿಕೊಂಡು ಬರುವಂಥ ಯಾವುದಾದ್ರೂ ಕೃತಿಗಳಿದ್ದರೂ ತಕ್ಕೋತೀವಿ. ಆದರೆ ಮುಖ್ಯವಾಗಿ ಬಹುತೇಕ ಅಂತ ಹೇಳ್ಬೋದು ನಮ್ಮ ಯೋಜನೆಗಳ ಭಾಗವಾಗಿ ಅನುವಾದಗಳು ಬರ್ತವೆ. ಅದಾದ ನಂತರ ಇಂಥ ಕೃತಿಯೊಂದು ಯೋಗ್ಯವಾಗಿದೆ ಪ್ರಕಟಣೆಗೆ, ಹೆಚ್ಚು ಕಡಿಮೆ ನಾವು ಜ್ಞಾನಪೀಠ ಪ್ರಶಸ್ತಿ ಕೃತಿಗಳಿದ್ದಿರ್ಬೋದು, ಆಮೇಲೆ ಅಕಾಡೆಮಿಯ ಪ್ರಶಸ್ತಿಗಳು, ಕೇಂದ್ರ ಸಾಹಿತ್ಯ ಅಕಾಡೆಮಿದು, ನಮ್ಮ ಅಕಾಡೆಮಿಗಳು, ಆಮೇಲೆ ಕ್ಲಾಸಿಕಲ್, ನಮ್ಮ ಸುತ್ತಮುತ್ತಲೂ ಇರತಕ್ಕಂಥ ಭಾಷೆಗಳಿಗೆ ಕ್ಲಾಸಿಕಲ್ ಲಿಟ್ರೇಚರನ್ನು, ಹೀಗೆಲ್ಲ ಅವುಗಳನ್ನು ನಾವು ಏನು ಮಾಡ್ತೀವಿ ಅಂದರೆ ಆಯ್ಕೆ ಮಾಡಿಕೊಂಡು ಅವುಗಳನ್ನು ಅನುವಾದಕ್ಕೆ ಕೊಟ್ಟು ಅನುವಾದ ಮಾಡಿಸಿ ಅದಾದ ನಂತರ ಪ್ರಕಟಣೆಯ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ನೋಡಿ. ಅದಾದ ನಂತರ ಈ ಅನುವಾದ ಮಾಡೋ ಟೈಮ್ನೊಳಗೆ ನೆಕ್ಸ್ಟ್ ಜನ್ರೇಷನ್ ಬೇಕಾಗತ್ತೆ. ಈಗಾಗಲೇ ಪರಿಣಿತರ ಒಂದು ಗುಂಪು ಇರ್ತೈತಿ. ಆ ಪರಿಣಿತರ ಗುಂಪಿನ ಜೊತೆಗೆ ಒಂದು ಹೊಸ ತಲೆಮಾರು ಬೆಳಿಬೇಕಾಗಿತ್ತು. ಅಂದರೆ ಅವರಿಗೆ ಪೂರಕವಾಗಿ ಒಂದು ಪದಕೋಶಗಳ ನಿರ್ಮಾಣ ಮಾಡುವಂಥ ಕೆಲಸವನ್ನು ಕೂಡ ನಮ್ಮ ಕುವೆಂಪು ಭಾಷಾ ಭಾರತಿ ಮಾಡುತ್ತೆ. ಈ ನಿಘಂಟು ಅಷ್ಟು ಸಿಸ್ಟಮೆಟಿಕ್ ಆದಂಥ ನಿಘಂಟನ್ನು ಮಾಡಲಿಕ್ಕಾಗಲಿಲ್ಲ ಅಂದರೂ ಕೂಡ ನಮ್ಮ ಪಾರಿಭಾಷಿಕ ಪದಗಳಿಗೆ ಸಂಬಂಧಪಟ್ಟ ಹಾಗೆ ಇರುವಂಥ ಪದಕೋಶಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅಂಥದ್ದೊಂದು ಉದ್ದೇಶ ಕೂಡ ಅದಕ್ಕೆ ಇದೆ ಅನ್ನೋದನ್ನು. ಆಮೇಲೆ ಯುವ ತಲೆಮಾರಿಗೆ ಒಂದಿಷ್ಟು ತರಬೇತಿ, ಈಗಾಗಲೇ ಪರಿಣಿತರೊಂದಿಗೆ ಅನುವಾದ ಅಧ್ಯಯನದಲ್ಲಿ ಕೆಲಸ ಮಾಡಿದವರ ನೆರವನ್ನು ಪಡ್ಕೊಂಡು ಹೊಸ ತಲೆಮಾರಿಗೆ ನಾವೇನು ಮಾಡ್ತೀವಿ ಅಂತಂದರೆ ತರಬೇತಿಗಳನ್ನು ಕೊಡುವ ಕೆಲಸವನ್ನು
ನಾವು ಮಾಡ್ತೀವಿ. ವಿಚಾರ ಸಂಕಿರಣಗಳ ಮೂಲಕ ಇರ್ಬೋದು, ಸಂವಾದದ ಮೂಲಕ ಇರ್ಬೋದು, ಅಥವಾ ಆನ್ಲೈನ್ ಕಾರ್ಯಕ್ರಮದ ಮೂಲಕವೂ ಕೂಡ ನಾವು ಇಂಥದ್ದನ್ನು ಮಾಡುವಂಥ ಕೆಲಸ. ಈ ಕೆಲಸವನ್ನು ನಾನು ಇಲ್ಲಿಗೆ ಬರುವ ಪೂರ್ವ ಈ ಹುದ್ದೆಗೆ ಬರುವ ಪೂರ್ವದೊಳಗೆ 2 ಸಾರಿ ನಮ್ಮ ಗುರುದತ್ ಅವರು, ನಂತರ ಕೆ ವಿ ನಾರಾಯಣ ಅವರು, ಅದಾದ ನಂತರ ಕೆ ಮರಳು ಸಿದ್ದಪ್ಪ ಅವರು, ಅದಾದ ನಂತರ ಜಕ್ಕಳ ಗಿರೀಶ್ ಭಟ್ ಅವರು, ಅವರೇನು ಒಂದು ಮಾಡ್ಕೊಂಡು ಬಂದಿದ್ದಾರಲ್ಲ, ಈ ಎಲ್ಲ ಕೆಲಸಗಳನ್ನು ಅವರು ಮಾಡ್ತಾ ಬಂದಿದ್ದಾರೆ. ಅದರ ಮುಂದುವರಿಕೆಯಾಗಿ ನಾವು ಮಾಡ್ತಾಯಿದ್ವಿ. ಜಾಲಗೋಷ್ಠಿಗಳ ಮೂಲಕ ಮಾಡ್ತೀವಿ. ಆಮೇಲೆ ನಮ್ಮದೇ ಆದಂಥ ನಮ್ಮ ಪ್ರಾಧಿಕಾರದಿಂದ ಒಂದು ಚಾತುರ್ಮಾಸಿಕ ಪತ್ರಿಕೆಯನ್ನು, ಭಾಷಾ ಭಾರತಿ ಅನ್ನುವಂಥ ಒಂದು ಚಾತುರ್ಮಾಸಿಕ ಪತ್ರಿಕೆ ಒಂದು ಪ್ರಕಟಗೊಳ್ತಾ ಇರ್ತದೆ. ಅದಾದ ನಂತರ ನಮ್ಮದೇ ಆದಂಥ ಕೇಂದ್ರೀಯ ಗ್ರಂಥಾಲಯ ಇದೆ. ಆ ಗ್ರಂಥಾಲಯದಲ್ಲಿ ಅನುವಾದಕ್ಕೆ ಸಂಬಂಧಪಟ್ಟಂತಹ ಕೃತಿಗಳು ಮತ್ತು ಅನುವಾದಿತ ಕೃತಿಗಳು ಒಂದು ಮೊತ್ತ ಇರ್ತದೆ. ಯಾರಾದರೂ ಬಂದರೆ ಅಲ್ಲಿ ರೆಫರೆನ್ಸ್ಗೆ ಅನುಕೂಲವಾಗುವಂತೆ ಅದನ್ನು ನಾವು ಮಾಡ್ತೀವಿ. ಇದು ಅದರ ಮುಖ್ಯ ಉದ್ದೇಶಗಳಲ್ಲಿ ಒಂದು. ಇದಾದ ನಂತರ ನಾವು ಪ್ರತಿ ವರ್ಷ ಒಂದು ಗೌರವ ಪ್ರಶಸ್ತಿ ಅಂತ 5 ಜನರಿಗೆ ಗೌರವ ಪ್ರಶಸ್ತಿಯನ್ನು ಕೊಡ್ತೀವಿ. ಆಮೇಲೆ ಪುಸ್ತಕ ಬಹುಮಾನ ಕೂಡ 5 ಪುಸ್ತಕ ಬಹುಮಾನಗಳನ್ನು ಕೊಡ್ತೀವಿ. 5 ಜನ ಬಹುಮಾನ ಕೊಡಬೇಕಾದ್ರೆ ಅವ್ರಿಗೆ ನಾವು ನಾಡಿನ ಒಂದು 106 ಜನರಿಗೆ, ಹಿರಿಯ ಲೇಖಕರಿಗೆ, ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥವರಿಗೆ ಸಂಪರ್ಕವನ್ನು ಮಾಡಿ ಒಂದು ಹೆಸರುಗಳನ್ನು ಕಳಿಸ್ಲಿಕ್ಕೆ ನೋಡ್ತೀವಿ. ಅವ್ರ ಬಯೋಡೇಟಾ ಕೊಟ್ಟಿರ್ತಾರೆ. ಅದನ್ನೆಲ್ಲ ಗಮನದೊಳಗೆ ಇಟ್ಕೊಂಡು ಹಿರಿಯರಿಗೆ ಗೌರವ ಪ್ರಶಸ್ತಿಯನ್ನು ಕೊಡ್ತೀವಿ. ಇನ್ನು ಪುಸ್ತಕ ಬಹುಮಾನದೊಳಗೆ 5 ಪ್ರಶಸ್ತಿಗಳನ್ನು ಕೊಡ್ತೀವಿ. ಒಂದು ಕನ್ನಡದಿಂದ ಇಂಗ್ಲೀಷಿಗೆ ಅನುವಾದ ಕೃತಿಗಳು, ಇಂಗ್ಲೀಷ್ನಿಂದ ಕನ್ನಡಕ್ಕೆ ಆದಂಥ ಕೃತಿಗಳಿಗೆ ಅದಕ್ಕೊಂದು. ಆಮೇಲೆ ಕನ್ನಡದಿಂದ ಇಂಗ್ಲೀಷನ್ನು ಹೊರತುಪಡಿಸಿ ಅನ್ಯ ಭಾರತೀಯ ಭಾಷೆಗಳಿಗೆ ಅನುವಾದಗೊಂಡಿದ್ದರೆ, ತಮಿಳಿಗಿರ್ಬೋದು, ಮರಾಠಿಗಿರ್ಬೋದು, ಹೀಗೆ ಅದರ ಅನುವಾದಗೊಂಡಿದ್ದರೆ ಅಂಥದ್ದಕ್ಕೊಂದು. ಆಮೇಲೆ ಕನ್ನಡದಿಂದ ಅನ್ಯ ಭಾಷೆಗಳಿಂದ ಕನ್ನಡಕ್ಕೆ ಅನುವಾದಗೊಂಡಿರ್ತದೆ, ಇಂಗ್ಲೀಷ್ ಹೊರತುಪಡಿಸಿ, ಅಂಥದ್ದಕ್ಕೊಂದು. ನಂತರ ಅನುವಾದ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಕೃತಿಗಳಿದ್ವು ಅಂದರೆ ಅದಕ್ಕೂ ಕೂಡ 5 ಪ್ರಶಸ್ತಿಗಳನ್ನು ನಾವು ವಾರ್ಷಿಕ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಇದರ ಜೊತೆಗೆ ಫೆಲೋಶಿಪ್ ಅಂತ ಕುವೆಂಪು ಅವರಿಗೆ, ವಿಶೇಷವಾಗಿ ಕುವೆಂಪು ಅವರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಹಿರಿಯರೊಬ್ಬರಿಗೆ ಮತ್ತು ಯುವ ಬರಹಗಾರರಿಗೆ, ಸಂಶೋಧಕರಿಗೆ ಫೆಲೋಶಿಪ್ಪನ್ನು ಕೂಡ ನಾವು ಕೊಡ್ತಾ ಬರ್ತೀವಿ. ಬಟ್ ನನಗೆ ಒಂದು ಸಣ್ಣ ಈ ಕುವೆಂಪು ಅವರ ಹೆಸರಿನಲ್ಲಿ ಕೊಡೋ ಫೆಲೋಶಿಪ್ಪಿಗೆ ಸಂಬಂಧಪಟ್ಟ ಸುಮಾರು ವರ್ಷದಿಂದ ಇದನ್ನು ಕೊಟ್ಟಂಗಿಲ್ಲ, ಅದನ್ನು ಮತ್ತೆ ಬ್ರೇಕ್ ಆಗಿದೆ ಅಂತ ಅನಿಸ್ತು. ಇಲ್ಲ, ಈ ಮೊನ್ನೆವರೆಗೂ ಈಗ ಇದೇ ನಾನು ಬಂದ ನಂತರ ಕಂಪ್ಲೀಟ್ ಮಾಡಿದ ಒಬ್ಬ ವ್ಯಕ್ತಿಗೆ ನಾನು ಸ್ಕಾಲರ್ಶಿಪ್ಪನ್ನು ರಿಲೀಸ್ ಮಾಡಿದ್ದು ನನ್ನ ನೆನಪಿದೆ. ಅಲ್ಲ, ಅದನ್ನು ಹೇಳೋದು ಇವನ್ ಆ ಪ್ರಾಸೆಸ್ ಇದೆಯಲ್ಲ, ಅರ್ಜಿ ಕರೆಯುವ ಇದೆ ಸುಮಾರು ಮಧ್ಯೆ ಬ್ರೇಕ್ ಆಗಿದೆ. ಅಂದರೆ ಕೊರೋನಾ ಬಂದು ನಿಮ್ಮ ಹಿಂದಿನ ಅವಧಿನಲ್ಲಿ ಒಂದು ಬ್ರೇಕ್ ಆಗಿತ್ತು, ಒಂದು ಕೊಟ್ಟಿದ್ದಾರೆ. ಈ ಸದ್ ನಾವು ಏನು ಮಾಡ್ತೀವಿ ಅಂದರೆ ಮತ್ತೆ ಈ ವರ್ಷದ ಮತ್ತೆ ಕರೆಯುವವರಿದ್ದೇವೆ. ಅಂದರೆ ಹಿರಿಯರೊಬ್ಬರಿಗೆ ಮತ್ತು ಕಿರಿಯರೊಬ್ಬರಿಗೆ 2 ಫೆಲೋಶಿಪ್. ಅದು ಕುವೆಂಪು ಅವ್ರ ಕುರಿತಾಗಿಯೂ ಇರ್ಬೋದು. ಸ್ವಲ್ಪ ಇತ್ತೀಚೆಗೆ ಮೊನ್ನೊಂದು ನಮ್ಮ ಮೊದಲ ಸಭೆಯಲ್ಲಿ ನಿರ್ಣಯಿಸಿದಂತೆ ಸ್ವಲ್ಪ ಏನಾದರೂ ಸಡಿಲುಗೊಳಿಸಿ ಏನಾದರೂ ಕೊಡ್ಬೋದು ಏನೋ ಅಂತ ವಿಚಾರ ಮಾಡ್ತಾಯಿದ್ದೀವಿ. ಇಷ್ಟು ನಮ್ಮ ಉದ್ದೇಶಗಳು. ಈ ಉದ್ದೇಶಗಳ ಅನುಷ್ಠಾನ ಈ ಕಳೆದ 20 ವರ್ಷದೊಳಗೆ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಬಂದಿದೆ. ಒಂದು 555ರಷ್ಟು ಕೃತಿಗಳನ್ನು ನಾವು ಪ್ರಕಟ ಮಾಡಿದ್ವಿ. ಆ ಪ್ರಕಟ ಮಾಡಿದ ಇವುಗಳನ್ನು ಒಂದಿಷ್ಟು ಕ್ಲಾಸಿಫೈ ಮಾಡಿ ನೋಡಿದ್ವಿ ಅಂತಂದರೆ ಅಲ್ಲಿ ಸಮಗ್ರ ಸಂಪುಟಗಳು ಅಂತ ತಿಳ್ಕೊಂಡು ಒಂದು ಸರಿಸುಮಾರು 100ರಷ್ಟು ಕೃತಿಗಳನ್ನು ಸಮಗ್ರ ಸಂಪುಟದೊಳಗೆ ಅದು ವಿಲ್ ಡುರಾಂಟನ ಸ್ಟೋರಿ ಆಫ್ ಹಿಸ್ಟ್ರಿ ಅಂತ ತಿಳ್ಕೊಂಡು ಭಾಳ ಅಪರೂಪದ 10-11 ಸಂಪುಟಗಳಲ್ಲಿ ಅದು ಬಂದಿದೆ. ಅಂಬೇಡ್ಕರ್ ಅವರ ಬರಹ ಮತ್ತು ಭಾಷಣ ಇದು ಕೂಡ 22 ಸಂಪುಟಗಳಲ್ಲಿ ಬಂದಿದೆ. ಆಮೇಲೆ ಸಂವಿಧಾನ ರಚನಾ ಸಮಿತಿಯ ನಡಾವಳಿಗಳನ್ನು ಒಂದು ಕಡೆ ಸೇರಿಸಿಕೊಂಡು 10 ಸಂಪುಟಗಳಲ್ಲಿ ತಂದ್ವಿ. ಹೀಗೆ ಸಂಪುಟಗಳ ಮಾದರಿಯೊಳಗೆ ಅಂದರೆ ಎಲ್ಲೆಲ್ಲಿ ಹೆಚ್ಚಿನ ಒಂದು ಕಾಂಟ್ರಿಬ್ಯೂಷನ್ ಇದೆಯೋ, ಸೋರ್ಸ್ ಇದೆಯೋ ಅವುಗಳನ್ನು ಸಂಪುಟದಲ್ಲಿ ತೆಗೆದುಕೊಂಡು ಅನುವಾದ ಮಾಡಿಸುವಂಥ ಕೆಲಸವನ್ನು, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ಅದು ಹಾಕಿಕೊಂಡಿದೆ ಅನ್ನೋದನ್ನು ಗಮನಿಸಬೇಕು. ಆಮೇಲೆ ಕೃಷ್ಣಾ ನದಿ ಜಲ ವಿವಾದದ ತೀರ್ಪುಗಳನ್ನು ಕೂಡ ಅವುಗಳನ್ನು ಅನುವಾದ ಮಾಡಿಸಿ, ಆಮೇಲೆ
ಕಾವೇರಿ ಜಲ ವಿವಾದದ ಇವುಗಳನ್ನು ಕೂಡ ನಾವಿಲ್ಲಿ ಮಾಡ್ಕೊಂಡಿದ್ದೀವಿ. ಆಮೇಲೆ ಮಾಡಿದ್ದಾರೆ ಈಗಾಗಲೇ. ಆಮೇಲೆ ಕನ್ನಡದ ಬರಹಗಾರ್ತಿಯರ ಪ್ರಾತಿನಿಧಿಕ ಸಂಕಲನಗಳನ್ನು ತಂದಿದ್ದಾರೆ. ಅದು ಕಥೆ ಇರ್ಬೋದು, ವಿಮರ್ಶೆ ಇರ್ಬೋದು, ಕಾವ್ಯ ಇರ್ಬೋದು, ಹೀಗೆ ಅಂಥ ಕೆಲಸವನ್ನು ಕೂಡ ಹಲವಾರು ಸಂಪುಟಗಳಲ್ಲಿ ಅದು ತಂದಿದೆ. ಇನ್ನು ವಾಚಿಕೆಗಳನ್ನು ಕೂಡ ನಾವು ತಂದಿವಿ, ಭಾಳ ಮಹತ್ವದ ವಾಚಿಕೆಗಳನ್ನು. ಆಫ್ರಿಕನ್ ಸಾಹಿತ್ಯ ವಾಚಿಕೆ ಅಂತ ಒಂದು, ಕಡಕೋಳು ಮಡಿವಾಳಪ್ಪ ಮತ್ತು ಇತರ ತತ್ವಪದಕಾರರ ಕುರಿತಾದಂಥ ವಾಚಿಕೆ, ತತ್ವಪದಕಾರ್ತಿಯರ ವಾಚಿಕೆ, ಆಮೇಲೆ ಸಮಾಜವಾದದ ವಾಚಿಕೆ, ಹೀಗೆ ಪೆರಿಯಾರ್ ವಾಚಿಕೆ, ಭಾಳ ವಾಚಿಕೆಯ ರೂಪದೊಳಗೆ ಜನರಿಗೆ ಆ ಫಿಲಾಸಫಿಯನ್ನು ಜನರಿಗೆ ಓದುಗ ವರ್ಗಕ್ಕೆ ತಲುಪಿಸುವಂಥ ಕ್ಯಾಪ್ಸುಲ್ ಥರ. ಅಂದರೆ ಅವುಗಳು ಪ್ರೇರಣೆ ನೀಡಬೇಕು. ಇಂಥದ್ದೊಂದು ವಾಚಿಕೆಯನ್ನು ಓದಿದರೆ ಮುಂದಿನ ಓದಿಕೆಗೆ ಅದೊಂಥರ ಪೂರಕವಾದಂಥ ಮಾಹಿತಿಯನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಸೊ ಕುವೆಂಪು ಅವರ ಹಲವಾರು ಕೃತಿಗಳನ್ನು ನಮ್ಮ ಭಾರತೀಯ, ಇಂಗ್ಲೀಷ್ಗಂತೂ ಆಗಿದೆ ಒಂದಿಷ್ಟು, ಭಾರತೀಯ ಭಾಷೆಗಳಿಗೆ, ಮಲಯಾಳಂಗೆ, ಮರಾಠಿಗೆ, ತೆಲುಗು, ತಮಿಳು, ಇಂಥ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ ಅನ್ನೋದನ್ನು ನೋಡಬೇಕು. ಸರ್, ನನಗೆ ಒಂದು ಸಣ್ಣ ಕುತೂಹಲ ಕಾರಣಕ್ಕಾಗಿ ಕೇಳು. ಕುವೆಂಪು ಭಾಷಾ ಭಾರತಿ ಅಂತ ಅನ್ನುವುದು ಕುವೆಂಪು ಅವರ ರಚನೆಗಳನ್ನು ಅನುವಾದ ಮಾಡಲಿಕ್ಕೆ ಮಾತ್ರ ಇರುವ ಸಂಸ್ಥೆಯೋ, ಕನ್ನಡದ ಮತ್ತು ಕನ್ನಡೇತರದಿಂದ ಕನ್ನಡಕ್ಕೆ, ಕನ್ನಡದಿಂದ ಈ ಕೊಡುಕೊಳ್ಳುವಿಕೆಗಾಗಿರುವ ಸಂಸ್ಥೆಯೋ? ಈಗಾಗಲೇ ನಾನು ಹೇಳಿದ, ಈಗ ನಡೆದ ಕೆಲಸವನ್ನು ಗಮನಿಸಿದರೆ ಕುವೆಂಪು ಒಂದು ನೆಪ ಮಾತ್ರ. ಅಲ್ಲಿ ಕುವೆಂಪು ಅವ್ರನ್ನ ಇಟ್ಕೊಂಡು ಅವ್ರ ಕೃತಿಗಳನ್ನು ಮಾಡ್ತಾ ಈಗ ಅಂಬೇಡ್ಕರ್ ಅವರ ವಿಚಾರಗಳಿದ್ದಿರ್ಬೋದು, ಪೆರಿಯಾರ್ ಅವರ ವಾಚಿಕೆ, ಪೆರಿಯಾರ್ ಅವ್ರ ಕುರಿತಾದಂಥದ್ದಿರ್ಬೋದು, ಲೋಹಿಯ ಎಲ್ಲ ವಿಚಾರಗಳನ್ನು, ದೀನದಯಾಳ್ ಉಪಾಧ್ಯಾಯ ಅವ್ರದ್ದು ಬಂದಿದೆ. ಹಲವಾರು ಮಹತ್ವದ ಕಡೆ. ಹಾಗಾಗಿ ಯಾವುದೇ ಟೈಟಲಲ್ಲಿ ಕುವೆಂಪು ಅಂತಿದ್ರು, ಕುವೆಂಪು ಒಂದು ಪ್ರೇರಣೆ ಅಷ್ಟೇ. ಯಾಕಂದ್ರೆ ನಾನೇನು ಪ್ರಶ್ನೆ ಕೇಳೋದ್ರ, ಈ ಪ್ರಶ್ನೆಯ ಹಿಂದಿನ ಉದ್ದೇಶ ಏನಂದರೆ, ಇದುವರೆಗೆ ಕುವೆಂಪು ಅವರ ರಚನೆಗಳನ್ನು ಅಸ್ಸಾಮಿ, ಮರಾಠಿ, ತೆಲುಗು, ಹೀಗೆ ಬೇರೆ ಬೇರೆ ಭಾರತೀಯ ಭಾಷೆಗಳಿಗೆ ಅನುವಾದಿಸುವ ಕೆಲಸವನ್ನು ಕುವೆಂಪು ಭಾಷಾ ಭಾರತಿ ಮಾಡಿದೆ. ಒಂದು ಯೂನಿಟ್ ಆಗಿ ಮಾಡಿದೆ. ಇದೇ ಥರ ಕುವೆಂಪು ಅವರ ರಚನೆಗಳ ಮಾದರಿನಲ್ಲಿನೇ ಕನ್ನಡದ ಬೇರೆ ಲೇಖಕರ ಪಠ್ಯಗಳು ಕೂಡ ತರ್ಜುಮೆಯಾಗುವ, ಅನುವಾದವಾಗುವ ಸಾಧ್ಯತೆ ಇದೆಯಾ? ಇದೆ. ಕುಮಾರವ್ಯಾಸ ಭಾರತವನ್ನು ಮಾಡಿಸಿದ್ದಾರೆ, ಅನುವಾದ ಮಾಡಿಸಿದ್ದಾರೆ. ಹೀಗಾಗಿ ಅಂಥದ್ದೇನು ಲಿಮಿಟೇಷನ್ ಏನಿಲ್ಲ, ಆದರೆ ಅಂಥದ್ದೊಂದು ಕೆಲಸ ಮಾಡಿದ್ದಾರೆ. ಈಗ ನೀವು ಹೇಳಿದ ಹಿನ್ನೆಲೆಯೊಳಗೆ ನಾನು ಮುಂದಿನ ಪ್ರಾಜೆಕ್ಟ್ನೊಳಗೆ ನಿಮ್ಮೊಂದಿಗೆ ನಾನು ಚರ್ಚೆ ಹೇಳ್ತೀನಿ. ಅವಾಗ ನಾವು ಚರ್ಚೆ ಮಾಡ್ತಾ ಹೋದಂತೆ ಆ ಮಾಹಿತಿಯನ್ನು ಕೂಡ ನಾನು ಕೊಡ್ತೀನಿ. ಅಂದರೆ ಸೀಮಿತಗೊಂಡಿಲ್ಲ ಅಂತ ಹೇಳೋದಕ್ಕಾಗಿ. ಆಮೇಲೆ ಲಂಕೇಶ್ ರೀಡರ್ ಅಂತ ಕೂಡ ಒಂದು ಬಂದಿದೆ. ಅಂದರೆ ಅನುವಾದಕ್ಕೇನಿಲ್ಲ, ಇಂಗ್ಲೀಷ್ನಲ್ಲಿ ಬಂದಂಥ ಲಂಕೇಶ್ ರೀಡರ್. ಕುವೆಂಪು ಅವ್ರ ಕುರಿತು ಒಂದು ರೌಂಡ್ನಲ್ಲಿ ಮಾಡಿದ್ದಾರೆ. ಅಂಥ ಬೇರೆ ಬೇರೆ ಲೇಖಕರಿಗೂ ಕೂಡ ನಾವು ಅದನ್ನು ಅನ್ವಯಿಸಿ ಮಾಡಬಹುದು ಅನ್ನೋದನ್ನು ನಾವು ಮುಂದಿನ ಯೋಜನೆಗಳಲ್ಲಿ ಹಾಕ್ಕೋತೀವಿ. ಅದನ್ನು ಗಮನಿಸ್ತೀನಿ. ಆಮೇಲೆ ಕ್ಲಾಸಿಕ್ ಲಿಟ್ರೇಚರ್ ಇರ್ತದಲ್ಲ, ಅಂಥವುಗಳನ್ನು ಕೂಡ ನಾವು ಅನುವಾದ ಸೊಫೋಕ್ಲಿಸ್ ಇರ್ಬೋದು, ವರ್ಜಿಲ್ ಇರ್ಬೋದು, ಅವನ್ನೆಲ್ಲ ಗಾರ್ಕಿ ಇದ್ದಿರ್ಬೋದು, ದಾಸ್ತಾವಸ್ಕಿ, ಜೇನ್ ಆಸ್ಟಿನ್, ಹಲವಾರು ಜನರ ಕೃತಿಗಳನ್ನು ನಾವು ಕ್ಲಾಸಿಕಲ್ ಲಿಟ್ರೇಚರ್, ಕನ್ನಡದೊಳಗೆ ಮಹಾತ್ಮ ಗಾಂಧೀಜಿಯವ್ರ ಕುರಿತು RK ನಾರಾಯಣ ಅವ್ರ ಕೃತಿಗಳನ್ನು, ಕಾಳಿದಾಸ, ವ್ಯಾಸ ಎಲ್ಲವುಗಳನ್ನು ನಾವು ಕೈಗೆತ್ಕೊಂಡಿದ್ದೇವೆ. ಅದೇ ರೀತಿಯೊಳಗೆ ತಾತ್ವಿಕವಾದಂಥ ಕೆಲವು ಪಠ್ಯಗಳನ್ನು ಓದುಗ ವರ್ಗಕ್ಕೆ ಈ ಅವಧಿಯೊಳಗೆ ನಾವು ಕೊಟ್ಟಿದ್ದೇವೆ. ಗಾಂಧೀಜಿಯ ಅರ್ಥಶಾಸ್ತ್ರ ಅನ್ನುವಂಥ ಒಂದು ಕೃತಿ, ಕಾಯಕ ಸಿದ್ಧಾಂತದ ಬಗ್ಗೆ, ಆಮೇಲೆ ಕ್ರಾಂತಿಕಾರಕ ಸರ್ವೋದಯ ಅನ್ನೋದು, ಅರವಿಂದರ ಬೋಧನೆಗಳು, ಹೀಗೆ ವೈಚಾರಿಕವಾದಂಥ ಡಯೋಸ್ಪೋರಾ ಅನ್ನುವಂಥ ಒಂದು ಕಾನ್ಸೆಪ್ಟ್ ಏನಿದೆಯಲ್ಲ ಅದರ ಕುರಿತು ಕೃತಿ ಇವೆ ನಮ್ಮಲ್ಲಿ. ಹೀಗಾಗಿ ವೈಚಾರಿಕ ಲೇಖನಗಳನ್ನು ಕೂಡ ಇಲ್ಲಿ ನಾವು ಪ್ರಕಟಗೊಳಿಸಿದ್ದೇವೆ. ಅದೇ ರೀತಿಯೊಳಗೆ ಮಾನವಿಕಗಳೇನಿವೆಯಲ್ಲ, ಹ್ಯುಮ್ಯಾನಿಟೀಸ್, ಅದರ ಕುರಿತು ಅಲ್ಲಿ ಕೂಡ ಅನುವಾದ ಇತ ಕೃತಿಗಳೇ ಲೆಕ್ಕ. ಅದು ಹೌದು, ಸ್ವಂತ ರಚನೆಗಳಿಗೆ ಅಲ್ಲ. ಅದು ಅಲ್ಲ ಅಂದರೆ ಮುಖ್ಯವಾಗಿದ್ದು ಅನುವಾದ ಸಾಹಿತ್ಯ ಅಕಾಡೆಮಿ ಅಂತಲೇ ಇದರ ಹೆಸರು ಇರೋದರಿಂದ ಮೂಲದಲ್ಲಿ ಅನುವಾದದ ಮೇಲೆ ಫೋಕಸ್ ಇರುತ್ತೆ. ಸಾಧ್ಯವಾದಷ್ಟು ಈಗ ಫಾರ್ ಎಕ್ಸಾಂಪಲ್ ಈಗ ಮಧುಮೇಹ ಕುರಿತು ಏನಾದರೂ ಇದ್ದರೆ, ವೈದ್ಯಕೀಯದ ಕುರಿತು ಇಲ್ಲಿ ನಮ್ಮಲ್ಲಿ ಪ್ರಕಟಣೆಗಳಿವೆ. ರೆಡ್ ಮೆಡಿಸಿನ್ ಅಂತ ತಿಳ್ಕೊಂಡು ಒಂದು ಗ್ರಂಥ ಇದೆ ನಮ್ಮಲ್ಲಿ. ಅಂದರೆ ಈ ಅನುವಾದ ಅನ್ನೋದು ಕೇವಲ ಸಾಹಿತ್ಯ ಕೃತಿ ಕೇಂದ್ರಿತ ಅನುವಾದ ಮಾತ್ರ ಅಲ್ಲ, ಎಲ್ಲ ರೀತಿಯ ವಾಕ್ಸ್ ಆಫ್ ಲೈಫ್ ಅನ್ನು ಕೂಡ ಅದು ಒಳಗೊಳ್ತದೆ. ಅದರ ಸಲುವಾಗಿ ಹೇಳಿದ್ವಿ. ಮಾನವಿಕೆಗಳನ್ನು ಕೂಡ ನಾವು ಈ ಹ್ಯುಮ್ಯಾನಿಟಿಗೆ ಸಂಬಂಧಪಟ್ಟಂಥವುಗಳನ್ನು ಕೂಡ ಅಲ್ಲೇ
ಆಮೇಲೆ 60ರ ಅನಂತರ ಅನಾರೋಗ್ಯ, ಡಿಜಿಟಲ್ ಕ್ರಾಂತಿ ಕೂಡ ಒಂದು ಪುಸ್ತಕ ಬಂದಿದೆ ನಮ್ಮಲ್ಲಿ. ಡಿಜಿಟಲ್ ಕ್ರಾಂತಿ ಮತ್ತು ಭಾರತದಲ್ಲಿ ವಿಜ್ಞಾನ ಅನ್ನುವಂಥ ಕೃತಿಯನ್ನು ಪ್ರಕಟ ಮಾಡಿದ್ದೇವೆ. ಅದೇ ರೀತಿಯೊಳಗೆ ಮಿಶೆಲ್ ಫುಕೋನ್ ಬಗ್ಗೆ ಕೂಡ ಇಲ್ಲಿದೆ. ಆಮೇಲೆ ಒಂದು ಹುಕುಮ್ ನಾಮ ಅಂತ ತಿಳ್ಕೊಂಡು ಒಂದು ಕೃತಿ ನಮ್ಮಲ್ಲಿ ಪ್ರಕಟ ಆಗಿದೆ. ಅದು ಮೈಸೂರಿನ ಉಗ್ರಾಣಗಳನ್ನು ಹೇಗೆ ನಿರ್ವಹಣೆ ಮಾಡ್ತಿದ್ರು, ಈಗಿನ ಉಗ್ರಾಣ ನಿರ್ವಹಣೆಗೂ ಆಗಿಂದಕ್ಕೆ ಏನು ಐತೆ ಅನ್ನೋದನ್ನು ತೋರಿಸ್ಲಿಕ್ಕೆ ಅಂಥ ಕೃತಿಗಳನ್ನು, ಅಂದರೆ ಕೇವಲ ಸಾಹಿತ್ಯಕ್ಕಷ್ಟೇ ಫೋಕಸ್ ಮಾಡಿಕೊಳ್ಳಾರ್ದೆ ಬೇರೆ ಬೇರೆ ವಿಷಯಗಳನ್ನು ಕೂಡ ಆಲ್ ವಾಕ್ಸ್ ಆಫ್ ಲೈಫ್ ಅಂತ ಏನು ಕರಿತೀವಲ್ಲ ಅವುಗಳನ್ನು ಸೇರಿಸ್ಕೊಂಡು ನಾವು ಇಲ್ಲಿ ಅನುವಾದವನ್ನು ಮಾಡಿದ್ದೀವಿ. ಅದೇ ರೀತಿ ಈಗಾಗಲೇ ಹೇಳಿದಂತೆ ನಿಘಂಟುಗಳು ಕೂಡ ನಾವು ಪ್ರಕಟಗೊಳಿಸಿದ್ದೇವೆ. ಪ್ರಾಕೃತ ಕನ್ನಡದ ಒಂದು ಬೃಹತ್ ನಿಘಂಟು, ಯಾಕಂದರೆ ಅನುವಾದಕರಿಗೆ ತುಂಬ ಅನುಕೂಲ ಆಗುವಂಥ ನಿಟ್ಟಿನೊಳಗೆ ಅದನ್ನು ಮಾಡಿಸಿದ್ದೇವೆ. ಬ್ಯಾರಿ ಭಾಷೆಯ ಗಾದೆಗಳ ಕೋಶವನ್ನು, ಅಂದರೆ ಯಾರಾದರೂ ಬ್ಯಾರಿಯಿಂದ ಕನ್ನಡಕ್ಕೆ ಬರೋದು, ಕನ್ನಡದಿಂದ ಬ್ಯಾರಿಗೆ ಹೋಗುವಾಗ ಅವ್ರಿಗೆ ಸಪೋರ್ಟ್ ಆಗಲಿ ಅಂತ ಕರಾಡ ಕನ್ನಡ ಅನ್ನುವಂಥದ್ದನ್ನು ಕೂಡ ಮಾಡಿದ್ದೀವಿ. ಆಮೇಲೆ ಇದು ಅನುವಾದ ಅಕಾಡೆಮಿ, ಸಾಹಿತ್ಯ ಅಕಾಡೆಮಿ ಮೂಲದಲ್ಲಿರೋದ್ರಿಂದ ಅನುವಾದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಕೃತಿಗಳನ್ನು ನಾವು ಇಲ್ಲಿ ಪ್ರಕಟಗೊಳಿಸಿದ್ದೇವೆ. ಭಾರತದ ಭಾಷಿಕ ಪರಿಸರ ಮತ್ತು ಅನುವಾದ ಅನ್ನುವಂಥದ್ದೊಂದು, ಭಾಷಾಂತರ ಅಧ್ಯಯನ ಅಂತ ಒಂದು, ಹೀಗೆ ಭಾಷಾಂತರ ಕೈಪಿಡಿ ಅಂತ ತಿಳ್ಕೊಂಡು, ಅನುವಾದ ಸಂಕಥನ ಅಂತ ತಿಳ್ಕೊಂಡು ಈವರೆಗೆ ನಾವು ಕೃತಿಗಳನ್ನು ಪ್ರಕಟ ಮಾಡ್ತಾ ಬಂದ್ವಿ. ಇಲ್ಲಿವರೆಗೆ ಈ ಯೋಜನೆಗಳನ್ನು ಅವ್ರು ಮಾಡಿದ್ದಾರೆ. ಇನ್ನು ನನ್ನ ಅವಧಿಯೊಳಗೆ, ಅಂದರೆ ಈಗಾಗಲೇ ಒಂದು ಮೀಟಿಂಗ್ ಮಾಡಿದ್ದೇವೆ. ಆ ಮೀಟಿಂಗ್ನಲ್ಲಿ ಕೆಲವು ವಿಷಯಗಳನ್ನು ನಾವು ಕೈಗೆತ್ಕೊಂಡಿದ್ದೇವೆ. ಏನವು ಅಂತ ಈ ವರ್ಷದ ಮೊದಲ ಮುಖ್ಯವಾದಂಥ ಕೆಲವು ಸಂಗತಿಗಳನ್ನು ತಮ್ಮ ಗಮನಕ್ಕೆ ತರ್ತೀನಿ ನಾನು. ಕನ್ನಡದಿಂದ ಮುಂದಿನ ಯೋಜನೆಯಲ್ಲಿ ಹೇಳ್ತೀನಿ ಅಂದೆಲ್ಲ, ಕನ್ನಡದಿಂದ ಇಂಗ್ಲೀಷ್ಗೆ ಈ ಸಾರಿ ಅನುವಾದ ಮಾಡಲಿಕ್ಕೆ ನಾವು ಕೆಲವು ಪಠ್ಯಗಳನ್ನು ಕೈಗೆತ್ಕೊಂಡಿವಿ. ಒಂದು, ತತ್ವಪದಕಾರ್ತಿಯರ ಇಂಗ್ಲೀಷ್ ಅನುವಾದ ಮಾಡಿಸ್ಲಿಕ್ಕೆ ಒಂದು ಯೋಜನೆಯನ್ನು ಹಾಕ್ಕೊಂಡಿವಿ. ತತ್ವಪದಕಾರ್ತಿಯರ ಇಂಗ್ಲೀಷ್ ಅನುವಾದಗಳು. ಆಮೇಲೆ ಜನ್ನನ ಯಶೋಧರ ಚರಿತೆಯನ್ನು ಇಂಗ್ಲೀಷಿಗೆ ಅನುವಾದ ಮಾಡಿಸುವಂಥದ್ದು. ಶ್ರೀರಂಗರ ಕೇಳು ಜನಮೇಜಯ ನಾಟಕವನ್ನು ಇಂಗ್ಲೀಷ್ಗೆ ಅನುವಾದಗೊಳಿಸುವ, ಮಧುರ ಚನ್ನರ ನನ್ನ ನಲ್ಲವನ್ನು ಇಂಗ್ಲೀಷ್ಗೆ ಅನುವಾದಗೊಳಿಸುವಂಥ ಕೆಲಸವನ್ನು ನಮ್ಮ ಆ ಯೋಜನೆಯಲ್ಲಿ, ನಮ್ಮ ಪ್ರಥಮ ಸಭೆಯಲ್ಲಿ ಸರ್ವ ಸದಸ್ಯರ ಸಭೆಯಲ್ಲಿ ನಾವು ನಿರ್ಣಯ ತೊಗೊಂಡ್ವಿ. ಆಮೇಲೆ ಯಥಾ ರೀತಿಯೊಳಗೆ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಕೆಲವು ಕೃತಿಗಳನ್ನು, ಒಂದು 20ರಷ್ಟು ಕೃತಿಗಳನ್ನು, ಚಿಮಾಂಡೋ ಗೋಂಜಿ ಅದೀಚಿ ಅಂತ ಒಬ್ಬ ಅಪರೂಪದ ಲೇಖಕಿ, ಯಾಕೊಂದೆರಡು ಭಾಷಣಗಳನ್ನು ಮಾಡಿದ್ದಾರೆ. ವಿ ಶುಡ್ ಆಲ್ ಬಿ ಫೆಮಿನಿಸ್ಟ್ ಅಂತ ಒಂದು ಉಪನ್ಯಾಸ, ಒಂದು 40 ಪುಟದಷ್ಟು ಆಗ್ಬೋದು. ಅಂಥವುಗಳನ್ನು ಕೂಡ ನಾವು ಕೈಗೆತ್ಕೊಂಡಿದ್ದೇವೆ. ಆಮೇಲೆ ನನಗೆ ಕುತೂಹಲ ಕೇಳ್ತಾರೆ, ಈ 20 ಕೃತಿಗಳ ಪಟ್ಟಿನಲ್ಲಿ ಎಲ್ಲವೂ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಬರ್ತಾರೋ ಇದ್ದಾವೆ? ಭಾರತೀಯ ಭಾಷೆಗಳು. ಹೌದು, ಭಾರತೀಯ ಅಂದರೆ ಇಂಗ್ಲೀಷ್ನಿಂದ ಅನುವಾದವಾಗುವ ಇದೆಯಲ್ಲ ಸರ್, ಅದು ಭಾಷಾ ಭಾರತಿ ಅಲ್ಲದೇನು ಬೇರೆ ಯಾರನ್ನು ಮಾಡ್ತಾನೆ ಇರ್ತಾರೆ ತುಂಬ ಜನ. ಹೆಚ್ಚಾಗಿ ಸರಳ, ಯಾಕಂದ್ರೆ ಲಿಂಕ್ ಲ್ಯಾಂಗ್ವೇಜ್ ಆಗಿ ಇಂಗ್ಲೀಷ್ ಇರೋದ್ರಿಂದ ಮತ್ತು ಬೇರೆ ಬೇರೆ ಭಾಷೆಗಳಲ್ಲಿರುವ ಟೆಕ್ಸ್ಟ್ಗಳನ್ನು ಆರಾಮಾಗಿ ಕುತೂಹಲ ಮತ್ತು ಪ್ರೀತಿಯಿಂದ, ಆಸಕ್ತಿಯಿಂದ ಜನ ಮಾಡ್ತಾನೆ ಇರ್ತಾರೆ. ಹೌದು, ಅನ್ಯ ಭಾಷೆಗಳಿಂದ, ಭಾರತೀಯ ಭಾಷೆಗಳು ಮತ್ತು ನೆರೆ ಭಾಷೆಗಳು, ಅಲ್ಲಿನ ಕ್ಲಾಸಿಕ್ಸ್ ಅಂದ್ರೆ ನಮ್ಮ ಬಾಜು ಮನೆ ಭಾಳ ದೂರ ಅದ. ಹಂಗೆ ನಮ್ಮಲ್ಲಿ ಆಗಿಲ್ಲ. ಈಗ ಹೇಳ್ತೀನಿ ನಿಮಗೆ, ಇಂಗ್ಲೆಂಡು ಅಮೇರಿಕಾ ಸಮೀಪ ಅದ. ಅದು ಯಾಕೆ ನೀವು ಹೇಳಿದಂಥದ್ದು ಲಿಂಕ್ ಲ್ಯಾಂಗ್ವೇಜ್. ಒಬ್ಬ ಅನುವಾದಕನಿಗೆ ಸುಲಭವಾಗಿ ಇಂಗ್ಲೀಷ್ ಈಗಾಗಲೇ ಅವನಿಗೊಂದು ಸಣ್ಣ ಪ್ರಮಾಣದ ಗತಿ ಇರೋದರಿಂದ ಅದನ್ನು ಮಾಡಿಬಿಡ್ತಾರೆ. ಅಲ್ಲಿ ಹೆಚ್ಚಿನ ಫಸಲು ಬರ್ತಾ ಇದೆ. ನಮಗೆ ಆ್ಯಕ್ಚುಲಿ ನಾವು ವರ್ಕ್ ಮಾಡಬೇಕಾಗಿರೋದು ನೆರೆ ತಮಿಳ್ನಲ್ಲಿ ಏನಾಗ್ತಾ ಇದೆ, ಮರಾಠಿನಲ್ಲಿ ಏನಾಗ್ತಾ ಇದೆ, ಅಸ್ಸಾಂನಲ್ಲಿ ಏನಾಗ್ತಾ ಇದೆ. ನನಗೆ ಅಂದರೆ ಕಳೆದ ನೀವಂತೂ ಇಂಗ್ಲೀಷ್ ಕಲಿಸಿದವರು, ಮೇಸ್ಟ್ರಾಗಿ 4.5 ದಶಕ ಇದ್ದವ್ರು ನೀವು. ನಾನೊಂದು 3.5 ದಶಕದಿಂದ ಸಾಹಿತ್ಯದಲ್ಲಿ ಓದಕ್ಕೆ ಮಾಡ್ತಾ ಇದ್ದೆ. ನನಗೆ ಈಗೂ ಆಸಾಮನ ಯಾರೊಬ್ಬರು ಮಹತ್ವದ ಲೇಖಕನ ಹೆಸರು ಹೇಳೋದು ನಂಗೆ ಗೊತ್ತಾಗ್ಲಿಕ್ಕಿಲ್ಲ. ಮರಾಠಿಯ ಒಬ್ಬ ಲೇಖಕನ ಹೆಸರು ಯಾರೋ ಹೇಳಿದ್ರೆ ಒಂದು 30 ವರ್ಷದ ಹಿಂದೆ ಅವ್ರದ್ದು ಹೇಳ್ತೀವಿ. ಸಮಕಾಲೀನ ಲೇಖಕರ ಅಂದರೆ ನಾನು ಹೇಳ್ತಾ ಇರೋದು, ಸಾಹಿತ್ಯ ಅಕಾಡೆಮಿ ಆ ಥರದ ಕೆಲಸಗಳನ್ನು ಮಾಡಿದೆ. ಕೆಲವು ಸಾಹಿತ್ಯ ಚರಿತ್ರೆಗಳನ್ನು ಪ್ರಕಟಿಸಿದೆ. ಆಸಾಮಿ ಸಾಹಿತ್ಯ ಚರಿತ್ರೆ, ಮರಾಠಿ, ಬೆಂಗಾಲಿ, ತಮಿಳ್ ಮಾಡಿದೆ. ಬಟ್ ಸಾಹಿತ್ಯ ಚರಿತ್ರೆ ಮಾತ್ರ ಅಲ್ಲದೆ ಅಲ್ಲಿನ ಬದಲಾವಣೆಗಳನ್ನು, ಬೆಳವಣಿಗೆಗಳನ್ನು
ದಾಖಲಿಸುವಂಥದ್ದು. ಪಂಜಾಬ್ ಇರ್ಬೋದು, ಬಿಹಾರಿ ಇರ್ಬೋದು, ಮೈಥಿಲಿ ಇರ್ಬೋದು, ಎಷ್ಟೊಂದು ಲ್ಯಾಂಗ್ವೇಜಸ್ ಇದೆ. ಸಿಂಧಿ ಇದೆ, ಒಡಿಯಾ ಇದೆ. ಇಲ್ಲಿ ಮಾಡಿದ್ದೀವಿ, ಅಂಥದ್ದನ್ನು ಕೈಗೆ ಎತ್ಕೊಂಡಿದ್ದೀವಿ ಇದರೊಳಗೆ. ಈ ಹಿಂದೂ ಆಗಿದೆ. ಈಗ ವೈಚಾರಿಕ ಲೇಖನಗಳನ್ನು ತಿಳ್ಕೊಂಡು ಬೇರೆ ಬೇರೆ ಭಾಷೆಯೊಳಗೆ ನಮ್ಮ ಅಂದರೆ ಭಾರತೀಯ ಭಾಷೆಯಲ್ಲಿರುವಂಥ ವೈಚಾರಿಕ ಲೇಖನಗಳ ಒಂದು 8ರಿಂದ 10 ಪುಸ್ತಕಗಳನ್ನು ಕುವೆಂಪು ಭಾಷಾ ಭಾರತಿ ತಂದಿದೆ. ಈ ಸಾರಿ ನಾವು ಮಲಯಾಳಂದಿಂದ ಕನ್ನಡಕ್ಕೆ 1-2 ಕೃತಿಗಳನ್ನು ತರ್ತಾ ಇದ್ದೇವೆ. ಅಂದರೆ ಈ 3 ಈಗೇನು ಫಸ್ಟ್ ಮೀಟಿಂಗ್ನೊಳಗೆ ಮತ್ತೆ 2ನೇ ಮೀಟಿಂಗ್ನೊಳಗೆ ಮತ್ತೆ ಅಂಥ ಕೃತಿಗಳನ್ನು ಕೈಗೆತ್ಕೋತೀವಿ. ವೈಕಮ್ ಮೊಹಮ್ಮದ್ ಬಶೀರ್ ಅವರ ಮಾತಿಲ ಕುಲ ಅಂತ ತಿಳ್ಕೊಂಡು ಗೋಡೆ ಎನ್ನುವಂಥ ಒಂದು ಅಪರೂಪದ ಕಾದಂಬರಿ, ಅದನ್ನು ಅನುವಾದಕ್ಕೆ ಎತ್ಕೊಂಡಿದ್ದೇವೆ. ಆಮೇಲೆ ಕುರುಪ್ ONV ಕುರುಪ್ ಅವ್ರದ್ದು ಕೂಡ ಒಂದು ಕೃತಿಯನ್ನು ನಾವು ಅನುವಾದಕ್ಕೆ ಎತ್ಕೊಂಡಿದ್ದೇವೆ. ತೆಲುಗಿನಿಂದ ಗದ್ದರ್ನ ಕವಿತೆಗಳನ್ನು ಅನುವಾದಕ್ಕೆ ಕೈಗೆತ್ಕೊಂಡಿದ್ದೇವೆ. ಆಮೇಲೆ ವೆಂಗಿ ಚಾಲುಕ್ಯರು ಅಂತ ತಿಳ್ಕೊಂಡು ಒಂದು ಹಿಸ್ಟಾರಿಕಲ್ ಇದಕ್ಕೆ ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ಒಂದು ಕೃತಿಯನ್ನು ಎತ್ಕೊಂಡಿವೆ. ಹಿಂದಿಯಿಂದ ಕೂಡ ಅನುವಾದಗೊಳಿಸ್ತಾ ಇದ್ದೇವೆ. ಮರಾಠಿಯಿಂದ ಲಿಂಬಾಳಿ ಅವರ ದಲಿತ ಸಾಹಿತ್ಯ ಅಂಚೆ ಸೌಂದರ್ಯ ಶಾಸ್ತ್ರ ಅಂತ ತಿಳ್ಕೊಂಡು ಅಂದರೆ ಬರೀ ಸಾಹಿತ್ಯ ಕೃತಿಗಳನ್ನು ಕ್ರಿಯೇಟಿವ್ ಲಿಟ್ರೇಚರನ್ನೇ ಅನುವಾದ ಮಾಡುವ ಬದಲಿ ಒಂದಿಷ್ಟು ಮೀಮಾಂಸೆಗಳಿಗೆ ಸಂಬಂಧಪಟ್ಟಂತೆ ಕೃತಿಗಳಿದ್ದರೂ ಕೂಡ ನಾವು ಅನುವಾದಕ್ಕೆ ಎತ್ಕೊಂಡಿವಿ, ಮರಾಠಿಯಿಂದ ಎತ್ಕೊಂಡಿವಿ. ತಮಿಳಿನಿಂದ ಸಾದಿಯುಂ ನಾನುಂ ಅಂತ ತಿಳ್ಕೊಂಡು ಪೆರುಮಾಳ್ ಮುರುಗನ್ ಅವರ ಒಂದು ಕೃತಿಯನ್ನು, ನಾನು ಮತ್ತು ನನ್ನ ಜಾತಿಯು, ಅಂದರೆ ಜಾತಿ ಕಾರಣದಿಂದ ನಾವು ಅನುಭವಿಸಿದ ನೋವುಗಳು ಸಂಕಟಗಳೇನದು ಅನ್ನೋದನ್ನು ಹಲವಾರು ಜನರು ಹೇಳಿಕೊಂಡಂಥ ಒಂದು ಸಂಕಲನದು, ಅದೊಂದನ್ನು ಕೂಡ ನಾವು ಕೈಗೆತ್ಕೊಂಡಿವಿ. ಒಡಿಯಾದಿಂದ ಒಂದು ಕಷ್ಟ ಏನಾಗಿದೆ ಅಂದರೆ ಒಡಿಯಾ ಲ್ಯಾಂಗ್ವೇಜ್ ಬಲ್ಲವರು ನಮಗೆ ಸಿಗುತ್ತಾ ಇಲ್ಲ, ಹುಡುಕ್ತಾ ಇದ್ದೀವಿ. ಆದರೆ ಅಲ್ಲಿಯ ಪದ್ಮಶ್ರೀ ಪ್ರಶಸ್ತಿ ಪಡೆದಂಥ ಹಲ್ದರ್ ನಾಗ್ ಅವ್ರದ್ದೊಂದು ಕೃತಿಯನ್ನು ನಾವು ಅನುವಾದಕ್ಕೆ ಕೈಗೆತ್ಕೊಂಡ್ವಿ. ಒಡಿಯನ್ ಲ್ಯಾಂಗ್ವೇಜ್ ಬಲ್ಲವರೇ ಸಿಕ್ಕರೆ ಅವ್ರ ಕಡೆಯಿಂದ ಮಾಡಿಸ್ತೀವಿ. ಅದರ್ವೈಸ್ ಈಗಾಗಲೇ ಲಭ್ಯವಿರುವಂಥ ಇಂಗ್ಲೀಷ್ನಿಂದ ಅದನ್ನು ಆ ಕೊನೆ ಪಕ್ಷ ಹಲ್ದರ್ ನಾಗ್ ಅವರ ಈ ಒಂದು ರೀತಿಯೊಳಗೆ ಜನಪದ ಕವಿ ಇದ್ದಂಗೆ ನಾವು ಜನರ ಮಧ್ಯದೊಳಗನ ತಿರುಗಾಡ್ತಾ ಕೃತಿ ರಚನೆ ಮಾಡಿದಂಥ ವ್ಯಕ್ತಿ. ಆತನ ಕಾವ್ಯಾಂಜಲಿ ಅಂತ ಒಂದು ಕೃತಿಯನ್ನು ನಾವು ಅದಕ್ಕೆ ಕೈಗೆತ್ಕೊಂಡ್ವಿ. ನೀವು ಹೇಳಿದಂತೆ ಆಸಾಮಿ ಜಾನಪದ ಕಥೆಗಳನ್ನು ಈಗಾಗಲೇ ಒಬ್ಬರು ಆಸಾಮಿ ಮತ್ತು ಕನ್ನಡ ಬಲ್ಲಂಥ ಒಬ್ಬ ಲೇಖಕಿ ನಮಗೆ ಸಿಕ್ಕಿದ್ದಾರೆ. ಅವ್ರ ಕಡೆಯಿಂದ ನಾವು ಅದನ್ನು ಅನುವಾದಗೊಳಿಸ್ತಾ ಇದ್ದೀವಿ. ಅದೇ ರೀತಿ ಒಳಗೆ ಉರ್ದುದಿಂದ ಗಾಲಿಬ್ ಬಂದು ನಂತರ ಮೀರ್ ಖುಸ್ರೋ ಅವರ ಗಜಲ್ಗಳನ್ನು ಕೂಡ ಅನುವಾದಕ್ಕೆ, ಹೀಗೆ ಅಂದರೆ ನೀವು ಹೇಳಿದಂತೆ ಭಾರತೀಯ ಭಾಷೆಯ ನಮ್ಮ ನೆರೆಯ ರಾಜ್ಯದ ಭಾಷೆಗಳನ್ನು ಕೂಡ ನಾವು ಅನುವಾದಕ್ಕೆ ಕೈಗೆತ್ಕೊಂಡಿವಿ ಅನ್ನೋದನ್ನು ತಮ್ಮ ಗಮನಕ್ಕೆ ತರ್ಬೋದು. ಇನ್ನೊಂದು ನನಗೆ ಅಂದರೆ ಕುತೂಹಲದಿಂದ ಕೇಳ್ತಾ ಇರೋದು ಏನಂತ, ಈಗ ನಾವಲ್ಲೇ ಕುವೆಂಪು ಬಗ್ಗೆ ಪ್ರಸ್ತಾಪ ಮಾಡಬೇಕು. ಕುವೆಂಪು ರಚನೆಗಳು ಬೇರೆ ಭಾಷೆಗೆ ಹೋಗೋದಿತ್ತ, ಹಾಗೆ ಭಾರತೀಯ ಭಾಷೆಗಳಿಗೆ ಹೋಗುವ ಬೇರೆ ಪಠ್ಯಗಳು ಯಾವುವು? ಆ ಥರದ್ದು ಏನಾದರೂ ಯೋಜನೆ ಇದೆ? ಕನ್ನಡದಿಂದ ಅನ್ಯ ಭಾಷೆಗಳಿಗೆ, ಅನ್ಯ ಭಾರತೀಯ ಭಾಷೆಗಳಿಗೆ ಹೋಗುವ ಪಠ್ಯಗಳು ಅದನ್ನು ಮಾಡಬೇಕು. ಯಾಕಂತಂದರೆ ನಮ್ಮ ನೆರೆ ರಾಜ್ಯಕ್ಕೂ ಗೊತ್ತಾಗಬೇಕು. ಹೌದು, ನಮ್ಮಲ್ಲಿ ಏನಿದೆ ಅನ್ನೋದು ಕರೆಕ್ಟ್. ಅಂಥದ್ದೊಂದು ಯೋಜನೆ ಹಾಕ್ಕೊಳ್ತೀವಿ ನಾವು. ಅಂದರೆ ಕನ್ನಡದ ಪಠ್ಯಗಳು ಅದು ನಮ್ಮ ನೆರೆಯ ಭಾಷೆಗಳಿಗೆ, ಕುವೆಂಪು ಅವ್ರದ್ದು ಹೇಗೆ ಹೋಗಿದೆ ಹಾಗೆ ನೆರೆಯ ಭಾಷೆಗಳಿಗೂ ಕೂಡ, ಅಂದರೆ ನಮ್ಮ ಪಕ್ಕದವರಿಗೂ ಕೂಡ ನಾವು ಏನು ಅನ್ನೋದು ಗೊತ್ತಾಗುವಂಥ ಕೆಲಸವನ್ನು ನಾವು ಮುಂದಿನ ಪ್ರಾಜೆಕ್ಟ್ನಲ್ಲಿ ಹಾಕ್ಕೋತೀವಿ. ಅದನ್ನು ಕರೆಕ್ಟ್. ಸೊ ಮತ್ತು ಬೇರೆ ಏನು ಯೋಜನೆಗಳು ಒಂದು ಆಯವ್ಯಯದಲ್ಲೇ ಈ ಸಾರಿ ನಮ್ಮ ಬಜೆಟ್ನಲ್ಲೇ ಒಂದು 4 ಜನರ ಸಮಗ್ರ ಸಂಪುಟಗಳನ್ನು ಅನುವಾದಗೊಳಿಸಲಿಕ್ಕೆ ಹೇಳಿದ್ದಾರೆ. ಅದು ಪೆರಿಯಾರ್ ರಾಮಸ್ವಾಮಿಯವರು, ಆಮೇಲೆ ಜ್ಯೋತಿರಾವ್ ಫುಲೆ ಅವರು, ನಾರಾಯಣ ಗುರು, ಜವಾಹರ್ಲಾಲ್ ನೆಹರು, ಆಮೇಲೆ ಲೋಹಿಯಾ ಮತ್ತು ಇನ್ಕಂಪ್ಲೀಟ್ ಇದೆ. ಅವ್ರಿಗೆ ನಾವು ನಾವಿಲ್ಲ, ಅವ್ರಿಗೆ ಪತ್ರ ಬರ್ಕೊಂಡು ಕೊಟ್ಟರೆ ನಾವು ಮಾಡ್ತೀವಿ. ಇಲ್ಲಾಂದರೆ ನಿಮ್ಮದು ಏನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವ್ರು ನೀವು ಮಾಡ್ತಾ ಇದ್ರಲ್ಲ ಅಲ್ಲೇ ಕಂಪ್ಲೀಟ್ ಮಾಡ್ಬೋದು ಅಂತ ಹೇಳ್ಕೊಂಡಿದ್ವಿ. ಬಾಬು ಜಗಜೀವನ್ ರಾವ್ ಅವ್ರ ಬಗ್ಗೆನೂ ಕೂಡ ಒಂದು ಅಲ್ಲೇ ಅದನ್ನು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲೇ ವರ್ಕ್ ನಡೆದಿದೆ. ಅದು 2 ಇನ್ಕಂಪ್ಲೀಟ್ ಅದಾವು. ನಮ್ಗೆ ಕೊಟ್ಟರೆ ಮಾಡ್ತೀವಿ, ಇಲ್ಲಾಂದ್ರೆ ನೀವಾದರೂ ಮಾಡಿರಿ ಅಂತ ಹೇಳ್ಕೊಂಡಿದ್ವಿ. ಇಂತಹ 4 ಈ ಸದ್ಯ ನಾವು 4 ಸಂಪುಟಗಳನ್ನು, ಸಮಗ್ರ ಸಂಪುಟಗಳ 4 ಜನರದ್ದು, ಪೆರಿಯಾರ್ ಅವ್ರದ್ದು, ಫುಲೆ ಅವ್ರದ್ದು, ನಾರಾಯಣ ಗುರು ಮತ್ತು ನೆಹರೂರವರ 4 ಇವರ ಸಮಗ್ರ ಸಂಪುಟಗಳನ್ನು ತರುವ ಯೋಜನೆ.
3 ಮೀಟಿಂಗ್ ಮಾಡಿ 3 ಜನರು ಈಗ ಸುಮಾರು ನನಗೆ ಕುತೂಹಲಕ್ಕೆ ಪೆರಿಯಾರ್ದು ಎಷ್ಟು ಸಂಪುಟಗಳಾಗ್ಬೋದು ಸದ್ಯದ ಅಂದಾಜು ಈಗ ಒಂದು ಮೀಟಿಂಗ್ ಮಾಡಿದ್ದೀವಿ. ದಿಗಿಲುಗೊಂಡಾರ ಯಾರೋ ನಮ್ಮ ಸಂಪಾದಕ ಮಂಡಳಿಯವರು ಎಷ್ಟು ಮಾಡಬೇಕು ಅಂತ. ಕೊನೆ ತುಂಬ ಜಾಸ್ತಿ ಇದೆ, ತುಂಬ ಜಾಸ್ತಿ ಇದೆ. ಒಂದು 5ರಿಂದ 6 ಮಾಡಬೇಕಂತ ಒಂದು ಲಿಮಿಟ್ ಮಾಡಿ ಭಾಳಷ್ಟು ಬರೆದಿದ್ದಾರೆ ಅವರು. ಆದರೆ ನಾರಾಯಣ ಗುರು ಅವರಾಗಲಿ, ಆಮೇಲೆ ಜ್ಯೋತಿರಾವ್ ಫುಲೆ ಅವರು ಈಗಾಗಲೇ ಒಂದು 4ರಿಂದ 5 ಸಂಪುಟಗಳಲ್ಲಿ ಅವರು ಟೋಟಲ್ ನಮ್ಗೆ ಸಿಕ್ಬಿಡ್ತದೆ. ಆದರೆ ನೀವು ಹೇಳಿದಂತೆ ಪೆರಿಯಾರ್ ಅವರು ತುಂಬ ಕೆಲಸ ಮಾಡಿದ್ದಾರೆ. ಒಂದು ಫಸ್ಟ್ ಮೀಟಿಂಗ್ನೊಳಗೆ ನಾವು ಅವ್ರದ್ದು ಟೋಟಲ್ ಕಾಂಟ್ರಿಬ್ಯೂಷನ್ ನೋಡಿದರೆ ನಮ್ಮ ಸಂಪುಟಗಳಲ್ಲಿ ಒಂದು 5-6 ಸಂಪುಟಗಳಾದರೂ ಮಿನಿಮಮ್ ಮಾಡಿದರೆ ಅವರ ಮುಖ್ಯವಾದಂಥ ಆಲೋಚನೆಗಳು ನಾವು ಇಲ್ಲಿ ಸೇರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ತಿಳ್ಕೊಂಡು ನಮ್ಮಿಬ್ಬರು ಸಂಪಾದಕರು ಪೆರಿಯಾರ್ ಅವರ ಒಂದು ಅಲ್ಲಿಗೆ ಹೋಗಿ ಒಂದಿಷ್ಟು ಗ್ರಂಥಗಳನ್ನು ಸಂಗ್ರಹ ಮಾಡಲಿಕ್ಕೆ ಒಂದು ಯೋಜನೆಯನ್ನು ಅವ್ರು ಅಲ್ಲಿ ಹೋಗಿ ಬರಲಿಕ್ಕೂ ಕೂಡ ಹೇಳಿದ್ದೇವೆ. ಅಲ್ಲಿ ಪಟ್ಟಿ ಅವ್ರಿಗೆ ಸಿಕ್ಕಿದ್ದು ಅವರು ನಂತರ ಅದನ್ನು ಡಿಸೈಡ್ ಮಾಡ್ತಾರೆ. ಒಂದು 6 ಸಂಪುಟಕ್ಕೆ ಎಷ್ಟು ಮಾಡಬಹುದು ಅನ್ನೋದನ್ನು ಅವರು ನಿರ್ಣಯ ಮಾಡ್ತಾರೆ. ಒಂದು 6ರಿಂದ 8 ಸಂಪುಟಗಳನ್ನು ಮಾಡ್ಬೋದು ಅಂತ ಒಂದು ಮಿತಿಯನ್ನು ಹಾಕ್ಕೊಂಡಿದೆ. ನೆಹರು ಸಂಪುಟಗಳು ಎಷ್ಟಾಗ್ಬೋದು? ನೆಹರು ಈಗ ನಾಳೆ ಮೀಟಿಂಗ್ ಇದೆ, ಅದನ್ನು ಕೂಡ ಹೆಚ್ಚಾಗುತ್ತೆ ನೋಡ್ಬೇಕು ನಾಳಿನ. ಯಾಕಂದ್ರೆ ನಮ್ಮದು ಈಗ ನಾವು ಪ್ರಾಧಿಕಾರ ಇದು ನಾನು ಹುದ್ದೆ ಇಲ್ಲಿ ಬಂದ 3 ತಿಂಗಳಾಗಿದೆ. ಈ ಅವಧಿಯೊಳಗೆ ಮಧ್ಯದಲ್ಲಿ ಮಳೆ ಬಂದದ್ರಿಂದ ಆ ಭಾಗದಿಂದ ಬರುವವರಿಗೆ ಟ್ರೈನಿನ ಅನುಕೂಲ ತೊಂದರೆ ಆದದ್ದಕ್ಕೆ ಸ್ವಲ್ಪ ನಾಳೆ ಒಂದು ಡೇಟ್ ಫಿಕ್ಸ್ ಆಗಿದೆ. ನಾಳಿನ ಡೇಟ್ನಲ್ಲಿ ನೆಹರೂರವ್ರದ್ದು ಎಷ್ಟು ಸಂಪುಟ ಆಗಬಹುದು ಅಂತ ಒಂದು ನಿರ್ಣಯ. ಈಗ ನನಗೆ ಇನ್ನೊಂದು ಕುತೂಹಲ ಏನಂತಂದರೆ, ಈ ಕೆಂಪು ಪಟ್ಟಿ ಇದೆಯಲ್ಲ, ನೀವು ಕೆಲಸ ಮಾಡಲು ಕೆಂಪು ಪಟ್ಟಿ ಎಷ್ಟು ಅಡ್ಡಿ ಬರ್ತಾ ಇದೆ? ಹಾಗೇನು ನಮ್ಮಲ್ಲಿ ಏನು ತೊಂದರೆ ಆಗಿಲ್ಲ ಅಂತ ಟೈಪಿಸಮ್ ಗೊತ್ತಾಯ್ತು. ಟೈಪಿಸಮ್ ನಮಗೇನು ಅಂತ ಅನುಭವ ಬಂದಿಲ್ಲ. ಯಾಕಂದರೆ ನಮ್ಮಲ್ಲಿ ಬಜೆಟ್ ಇದೆ. ಯಾವುದೇ ರೀತಿಯೊಳಗೆ ನಮ್ಮ ಅನುವಾದ ಪ್ರಕ್ರಿಯೆಗೆ ಮತ್ತು ನಮ್ಮ ಚಟುವಟಿಕೆಗಳಿಗೆ ತೊಂದರೆ ಆಗುವಂಥ ಏನೂ ಇಲ್ಲ, ಅಂಥದ್ದೇನೂ ಅನಿಸಿಲ್ಲ ನಮಗಿನ್ನೂವರೆಗೆ. ಬಟ್ ಈ ಕೆಲಸ ಮಾಡಲಿಕ್ಕೆ ಕಾಲಮಿತಿ ಒಳಗೆ ಕೆಲಸ ಮಾಡಬೇಕಾಗಿರೋದ್ರಿಂದ ಅದರ ವೇಗ ಜಾಸ್ತಿ ಇದ್ರೇ ಹೌದು ಯೋಜನೆಗಳು ಕಂಪ್ಲೀಟ್. ಯಾಕಂದರೆ 3 ವರ್ಷದ ಅವಧಿ ಒಂದು ಪ್ರಾಜೆಕ್ಟ್, ಎಸ್ಪೆಷಲಿ ಸಮಗ್ರ ಸಂಪುಟಗಳು ಕಾಲಮಿತಿಯೊಳಗೆ ನಾವು ಮಾಡಲೇಬೇಕಾದ್ರೆ, ಕಾಲಮಿತಿಯೊಳಗೆ ಮಾಡದೇ ಇದ್ದರೆ ಹೀಗಾಗಿ ಏನು ಮಾಡ್ತೀವಿ ಅಂದರೆ ಒಬ್ಬ ವ್ಯಕ್ತಿ ಒಂದು 5ರಿಂದ 6 ತಿಂಗಳ ಅವಧಿಯೊಳಗೆ ಮುಗಿಸ್ಕೊಡ್ಬೋದಾದಷ್ಟು ಒಂದು ಅನುವಾದದ ಸೋರ್ಸ್ ಮಟೀರಿಯಲನ್ನು ಅವ್ರಿಗೆ ಕೊಟ್ಬಿಡ್ತೀವಿ. ಇಲ್ಲ ಅಂತಂದರೆ ಒಂದು ಪುಸ್ತಕವೋ 2 ಪುಸ್ತಕ, ಒಂದು 600 ಪುಟದ ಪುಸ್ತಕ ಒಬ್ಬರಿಗೆ ಕೊಟ್ಬಿಟ್ರೆ ಅದು 3 ವರ್ಷ ಆದರೂ ಮುಗಿಯೋದಿಲ್ಲ. ಹೀಗಾಗಿ ಸಾಧ್ಯವಾದಷ್ಟು ವೇಗಗೊಳಿಸೋದಕ್ಕೆ ನಾವು ಅವ್ರಿಗೆ ಅನುವಾದಕರಿಗೆ ಕೊಡುವಂತಹ ಪೇಜ್ಗಳ ಮಿತಿ ಏನಿದೆಯಲ್ಲ ಅದನ್ನು ಮೊದಲೇ ಪ್ಲ್ಯಾನ್ ಮಾಡ್ಕೋತೀವಿ. ಒಂದು 4 ಜನರು ಕೊಟ್ಟರೆ ಒಂದು 2 ವರ್ಷ ಹೋಗ್ತಿದ್ರೆ, ಒಂದು 8 ಜನರಿಗೆ ಕೊಟ್ಟರೆ ಒಂದೇ ವರ್ಷದೊಳಗೆ ಕಂಪ್ಲೀಟ್ ಮಾಡೋದು, ಇಂಥದ್ದು ಒಂದು ಪ್ಲ್ಯಾನ್ ಮಾಡಿಕೊಂಡಿದ್ದೇವೆ. ಹಾಗಾಗಿ ನಮ್ಮ ಕಾಲಮಿತಿಯೊಳಗೆ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಒಂದ್ಸಲ ನನಗೂ ಬಿದ್ದರೆ ಮತ್ತೆ ಚೇತರಿಸ್ಕೊಳ್ಳೋದು ಕಷ್ಟ ಆಗಿಬಿಡ್ತೈತಿ. ಈಗ ಒಂದು ಕಾಲಮಿತಿ ಅಂದ್ಕೂಡಲೇ ನೆನಪಾಯಿತು. ನಾವು ಈ ನವಂಬರ್ 1 ಅನ್ನೋದ್ರೊಳಗೆ 4 ಕೃತಿಗಳನ್ನು ನಿರ್ಧಾರ ಮಾಡಿ ತರೋದಕ್ಕಾಗಿ. ಏನು ಅಂತಂದರೆ ಇದು ನಾವೆಲ್ಲ ಸಂಭ್ರಮ, ನಮ್ಮ 50ರ ಸಂಭ್ರಮವನ್ನು ಮಾಡ್ತಾಯಿದ್ದೀವಲ್ಲ, ಆ ಸಂದರ್ಭಕ್ಕೆ 4 ಕೃತಿಗಳನ್ನು, ಒಂದು ಆಲೂರು ವೆಂಕಟರಾಯರ ಕರ್ನಾಟಕತ್ವದ ವಿಕಾಸ ಅಂತ ತಿಳ್ಕೊಂಡು 200 ಪುಟದ ಒಂದು ಗ್ರಂಥ ಅದು. ಅದನ್ನು ಕನ್ನಡದಿಂದ ಇಂಗ್ಲೀಷಿಗೆ ಅನುವಾದ ಕೈಗೆತ್ಕೊಂಡ್ವಿ ಮತ್ತು ಅದರ ಅನುವಾದ ಕೆಲಸ ಅವರು ಮಾಡಿದ್ದಾರೆ. DTP ಕಂಪ್ಲೀಟ್ ಆಗಿ ಬರ್ತದೆ, ಅದು ಒಂದು ಕೃತಿ ಹೊರಗೆ ಬರ್ತದೆ. ಅದಾದ ನಂತರ ಈ ಚಳುವಳಿಯ ಸಂದರ್ಭದೊಳಗೆ ಭಾಷಣ ಮಾಡಿದವರು ಮತ್ತು ಲೇಖನಗಳು ಬರೆದವರು ಏನದಾರಲ್ಲ ಅವರನ್ನು ಒಂದು ಕಡೆ ಸೇರಿಸಿ ಅವರ ಕೃತಿಗಳನ್ನು, ಅವರ ಲೇಖನಗಳನ್ನು ಇಂಗ್ಲೀಷಿಗೆ ಅನುವಾದ ಮಾಡಿಸಿ ಅದೊಂದು 70-75% ಆಗಿದೆ. ಆಮೇಲೆ ಅಂತರ್ಜಾಲ ಉಪನ್ಯಾಸ ಒಂದು 8 ಜನರ ಕಡೆಯಿಂದ ಮಾಡಿಸಿ ಅವೆಲ್ಲ ಲೇಖನಗಳು ಬಂದಿವೆ. ಇನ್ನು ಇಂಗ್ಲೀಷ್ ಕನ್ನಡದ ಕುರಿತಾದಂಥ ಕರ್ನಾಟಕ ಕನ್ನಡ ಕುರಿತಾದಂಥ ಕನ್ನಡದ ಕವಿತೆಗಳನ್ನು ಒಂದಿಷ್ಟು 5 ಕವಿತೆಗಳನ್ನು ಇಂಗ್ಲೀಷಿಗೆ ತರ್ಜುಮೆಗೊಳಿಸುವಂಥ ಕೆಲಸ ಕೂಡ ನಡೆದಿದೆ. ಇವು 4 ಕಾಲಮಿತಿಯೊಳಗೆ ಮಾಡಲಿಕ್ಕೆ ನಾವು ತುಂಬ ವೇಗವಾಗಿ ಅವರ ಸಂಪಾದಕ ಮಂಡಳಿಯೊಂದಿಗೆ ಸಂಪರ್ಕದೊಳಗಿದ್ದೀವಿ. ನಂಗೆ ಒಂದು ಸಣ್ಣ ತಾತ್ವಿಕವಾದ ಪ್ರಶ್ನೆಯನ್ನು ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ಗೊತ್ತಾಯ್ತು. ಏನಂತಂದರೆ, ನೀವು ನಿಮ್ಮ
ನೆಹರು, ಪೆರಿಯಾರ್, ನಾ ಫುಲೆ, ನಾರಾಯಣ್ ಗುರು, ಜಗಜೀವನ್ ರಾಮ್, ಇದು ಒಂದು ನಿಮ್ಮ ಆಲೋಚನಾ ಕ್ರಮವನ್ನು ಹೇಳ್ತದೆ. ಮತ್ತು ನಿಮ್ಮ ಹಿಂದಿನ ಅಧ್ಯಕ್ಷರು ಕೂಡ ತಮ್ಮ ಆಲೋಚನಾ ಕ್ರಮವನ್ನೇ ತಾವು ನಡೆಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ದೀನ್ ದಯಾಳು ಬಂದಿದೆ, ಅಲ್ಲಿ ಮತ್ತೊಂದು ಬಂದಿದೆ, ಇನ್ನೊಂದು ಬಂದಿದೆ, ಎಲ್ಲವೂ ಬಂದಿದೆ. ನಿಮ್ಮದೇ ಐಡಿಯಾಗೇನೆ ಕಾಂಟ್ರಡಿಕ್ಟ್ ಮಾಡುವ ಹಾಗೆ, ಈ ನಿಮ್ಮ ಐಡಿಯಾಲಜಿಯನ್ನು ಕಾಂಟ್ರಡಿಕ್ಟ್ ಮಾಡುವ ಆಲೂರರ ಕಲ್ಪನೆಯ ಕರ್ನಾಟಕ ಇದೆಯಲ್ಲ, ಆಲೂರರ ಕಲ್ಪನೆಯ ಕರ್ನಾಟಕ ಇವರೆಲ್ಲರದ್ದು ಒಳಗೊಳ್ಳುವ ಸಿದ್ಧಾಂತಕ್ಕೆ ಪೂರಕವಾದದ್ದು. ಆಲೂರರ ಕರ್ನಾಟಕ ವಿಭಜಿಸುವಂಥ ವಿದಳನ ಪ್ರಕ್ರಿಯೆಯಲ್ಲಿ ನಂಬಿಕೆ ಇಟ್ಟಿರುವಂಥ. ಬಟ್ ಇದು ಕಾಂಟ್ರಡಿಕ್ಟರಿ ಅಂತ ಅನ್ಸಲ್ವಾ ನಿಮಗೆ? ಕರ್ನಾಟಕದ ವಿಕಾಸದೊಳಗೆ ನೀವು ಹೇಳಿದಂತೆ ಸಣ್ಣ ಪ್ರಮಾಣದ ನೀವು ಹೇಳಿದಂಥ ಒಂದು ವಿರೋಧ ಇದೆ. ಆದರೆ ಉಳಿದಂತೆ ಅವರು ಏನು ಸೆಂಟರ್ ಮಾಡ್ಕೋತಾರಂತಂದರೆ ನಮ್ಮ ವಿದ್ಯಾರಣ್ಯರನ್ನು ಸೆಂಟರ್ ಮಾಡಿಕೊಂಡು ಮಾತಾಡುವಂಥದ್ದನ್ನು ಬಿಟ್ಟರೆ ಉಳಿದಂಥನ್ನು ಕೂಡ ನಾವು ಗೌರವಿಸಬೇಕಾಗುತ್ತೆ, ಉಳಿದ ಸಂಗತಿ. ಆದರೆ ನಾನು ಹೇಳೋದು, ನೀವು ಇದನ್ನು ಆಲೂರರ ಪುಸ್ತಕವನ್ನು ನೀವು ಕನ್ನಡಿಗರಿಗಾಗಿ ಪ್ರಕಟಿಸಿದರೆ ಟು ಸಮ್ ಎಕ್ಸ್ಟೆಂಟ್ ಇಟ್ ಇಸ್ ಪಾರ್ಡನೆಬಲ್. ಇದನ್ನು ಇಂಗ್ಲೀಷ್ನ ಅವರಿಗೆ ಕೊಡೋದಾದ್ರೆ ನಮ್ಮ ಕರ್ನಾಟಕದ ಆಲೋಚನಾ ಕ್ರಮವನ್ನು, ಕರ್ನಾಟಕತ್ವದ ಆಲೋಚನಾ ಕ್ರಮವನ್ನು ಆಲೂರರ ಕಣ್ಣಿಂದ ನೋಡಿ ಕೊಡೋದು ಎಷ್ಟು ಸರಿ ಆಗ್ತದೆ? ಅಂದರೆ ಅದಕ್ಕೆ ಬೇರೆ ಏನಾದರೂ ಆ್ಯಡ್ ಮಾಡ್ಬೋದಲ್ವಾ? ಮಾಡ್ಬೋದಾ? ಯಾಕಂದರೆ ಅದರಲ್ಲಿ ನೋಡಿ, ಆಲೂರರ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರಿಗಾಗಲಿ, ಅಸ್ಪೃಶ್ಯರಿಗಾಗಲಿ, ದಲಿತರಿಗಾಗಲಿ ಯಾವುದನ್ನು ನಾವು ಅಂಚಿನಲ್ಲಿರುವ ಸಮುದಾಯ ಅಂತೀವಿ, ಅವುಗಳಿಗೆ ಜಾಗನೇ ಇಲ್ಲ. ಮತ್ತು ಅದು ಬಹಳ ಗ್ಲೋರಿಯನ್ನು, ಕರ್ನಾಟಕದ ಪರಂಪರೆಯ ಗ್ಲೋರಿಯನ್ನು ಎತ್ತಿ ತೋರಿಸುವಂಥ ಯೋಜನಾ ಕ್ರಮ ಈ ಉದ್ದೇಶ ಅಂದ್ರೆ ಅದು. ಮತ್ತು ಅದು ಆಲೂರರ ತಪ್ಪು ಅಂತಲೂ ಕೂಡ ಹೇಳಲ್ಲ ನಾನು. ಆಲೂರರು ಬದುಕಿದ್ದ ಕಾಲದಲ್ಲಿ ಬರೆದ ರಚನೆ. ನಾನು 21ನೇ ಶತಮಾನದ ಮಧ್ಯಭಾಗದಲ್ಲಿ ಇರುವಾಗ ಆ ಕರ್ಮಠತನವನ್ನು ನಾನು ಮತ್ತೆ ತಗೊಳ್ಳೋದ್ರ ಬಗ್ಗೆ, ಅದ್ರ ಬಗ್ಗೆ ನನಗೆ ಇದು ಒಪ್ತಕ್ಕಂಥ ಮಾತೆ. ಆದರೆ ನಾವು ಗಮನದೊಳಗೆ ಇಟ್ಕೊಂಡಿದ್ದು ಏನಂದರೆ, ಕರ್ನಾಟಕ ಏಕೀಕರಣ ಸಂದರ್ಭದೊಳಗೆ ಅದು ಹೇಗೆ ಪ್ರಚೋದನೆ ನೀಡಿತು, ಪ್ರೇರಣೆ ನೀಡಿತು ಅಂದರೆ ಕರ್ನಾಟಕ ಏಕೀಕರಣಕ್ಕೆ, ಕರ್ನಾಟಕತ್ವದ ನಮ್ಮಲ್ಲಿ ಒಂದು ಜಾಗೃತಿ ಮೂಡೋದ್ರ ಸಲುವಾಗಿ ಅಂಥದ್ದೊಂದು ಕೃತಿ ಆಗಿನ ಸಂದರ್ಭದೊಳಗೆ ಬಂದಿತ್ತು ಅನ್ನೋದನ್ನು ಹೇಳೋದಕ್ಕಾಗಿ ಆ ಕೃತಿಯನ್ನು ಆಯ್ಕೆ ಮಾಡಿಕೊಂಡು ಗತವೈಭವವನ್ನು ಹೇಳ್ಬೋದು ಅಂತ ಮಾಡಿದ್ವಿ. ಆಮೇಲೆ ಇನ್ನೂ ಕಾಂಟ್ರಡಿಕ್ಟರಿ ಆದ ಟೆಕ್ಸ್ಟ್, ಅದನ್ನು ಬಿಟ್ಟು ಇಲ್ಲೊಂದಿಷ್ಟು ಕರ್ನಾಟಕದ ಒಂದು ಚರಿತ್ರೆಯನ್ನು ಹೇಳುತ್ತೆ ಇದು ಅನ್ನುವ ಕಾರಣಕ್ಕಾಗಿ ಅದನ್ನು ಕೈಗೆತ್ತಿಕೊಂಡಿದ್ವಿ. ಮತ್ತೇನು ಮಾಡುವ ಪ್ಲಾನ್ ಇದೆ ಸರ್? ಈಗ 3 ತಿಂಗಳ ಅವಧಿಯೊಳಗಂತೂ ಇಷ್ಟು ಕೆಲಸವನ್ನು ಕೈಗೆತ್ತಿಕೊಂಡಿದ್ದಿದೆ. ಇನ್ನು ನಂತರ ಹೊಸ ಯೋಜನೆಗಳಿಗೆ ನಾವು ಬರೋದಾದರೆ ಸೈನ್ಸ್ ಫಿಕ್ಷನ್ಗಳನ್ನು ಅನುವಾದಗೊಳಿಸಬೇಕಂತ, ವಿಜ್ಞಾನ ಫಿಕ್ಷನ್ಗಳೇನಿದೆಯಲ್ಲ, ಕಥನಗಳು, ಅವುಗಳನ್ನು ಅನುವಾದಗೊಳಿಸುವಂಥ ಒಂದು ಯೋಜನೆ ಇದೆ. ಆಮೇಲೆ ಮಕ್ಕಳ ಸಾಹಿತ್ಯ, ಇಂಗ್ಲೀಷ್ ನಮ್ಮಲ್ಲಿಯೂ ಇದೆ, ಮಕ್ಕಳ ಸಾಹಿತ್ಯವನ್ನು ಕೂಡ ಇಂಗ್ಲೀಷ್ಗೆ ಕನ್ನಡಕ್ಕೆ ಅನುವಾದಗೊಳಿಸುವಂಥ ಕೆಲವು ಯೋಜನೆಗಳನ್ನು ಹಾಕ್ಕೊಂಡಿವಿ. ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕೆಲವು ಯೋಜನೆಗಳನ್ನು ಕೂಡ ಅನುವಾದ, ಫಾರ್ ಎಕ್ಸಾಂಪಲ್ ಅಮರ್ತ್ಯ ಸೇನಿಂದು ಡೆವಲಪ್ಮೆಂಟ್ ಆ್ಯಸ್ ಫ್ರೀಡಮ್ ಅಂತ ಒಂದು ಗ್ರಂಥ ಇದೆ, ಅದನ್ನು ಅನುವಾದಗೊಳಿಸಲಿಕ್ಕೆ ಯೋಜನೆಯನ್ನು ಹಾಕ್ಕೊಂಡು, ಪೊಲಿಟಿಕಲ್ ಎಕಾನಮಿ ಆಫ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಅಂತ ತಿಳ್ಕೊಂಡು ಒಂದು ಗ್ರಂಥ ಇದೆ. ಆಮೇಲೆ 23 ಥಿಂಗ್ಸ್ ದೇ ಡಿಡ್ ನಾಟ್ ಟೆಲ್ ಯು ಅಬೌಟ್ ಕ್ಯಾಪಿಟಲಿಸಮ್ ಅಂತ ಒಂದು ಗ್ರಂಥ ಇದೆ, ಅದು ಜೂನ್ ಚೂಂಗ್ ಅಂತಕ್ಕಂಥವ್ರು ಬರೆದಿದ್ದು, ಅದನ್ನು ಕೂಡ ಅನುವಾದಕ್ಕೆ ಕೈಗೆತ್ಕೊಂಡಿದ್ದೀವಿ. ಆಮೇಲೆ ನಮ್ಮಲ್ಲಿ ಈಗಾಗಲೇ ಹರ್ ಪೋಯಮ್ಸ್ ಅಂತ ಕನ್ನಡದ ಮಹಿಳೆಯರ ಕವಿತೆಗಳನ್ನು ಅನುವಾದಗೊಳಿಸಿದ್ದು, ಹರ್ ಸ್ಟೋರೀಸ್ ಅಂತ ಅವಳ ಕಥೆಗಳು ಅಂತ ಈಗಾಗಲೇ ನಮ್ಮಲ್ಲಿ ಒಂದು ಕನ್ನಡದಲ್ಲಿ ಬಂದಿದೆ. ಅದನ್ನು ಇಂಗ್ಲೀಷಿಗೆ ಅದನ್ನೇ ಎಲ್ಲ ಆಯ್ಕೆ ಮಾಡಿಕೊಂಡು ಒಂದು ಅನುವಾದ ರಿಪ್ರೆಸೆಂಟೇಟಿವ್. ಹಾಗೆ ಕನ್ನಡದೊಳಗಿನ ಮಕ್ಕಳ ಕಥೆಗಳೇನಿವೆಯಲ್ಲ ಅವುಗಳನ್ನು ಆಯ್ದ ಕಥೆಗಳನ್ನು ಆಯ್ಕೊಂಡು ಇಂಗ್ಲೀಷಿಗೆ, ನವೋದಯದ ಕಥೆಗಳನ್ನು, ಪ್ರಗತಿಶೀಲರ ಆಯ್ದ ಕಥೆಗಳನ್ನು, ನವ್ಯರ ಆಯ್ದ ಕಥೆಗಳನ್ನು ಮತ್ತು ನವ್ಯೋತ್ತರ ಸಂದರ್ಭದ ದಲಿತ ಬಂಡಾಯದ ಮತ್ತು ನವ್ಯೋತ್ತರ ಸಂದರ್ಭದ ಇತ್ತೀಚಿನ ದಿನಗಳ ಕವಿಗಳನ್ನು ಸೇರಿಸ್ಕೊಂಡು ಮಾಡೋ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ಅದೇ ರೀತಿ ಹಲವಾರು ವಾಚಿಕೆಗಳನ್ನು, ಓಲೆ ಸೋಯಿಂಕ ಅವರ ವಾಚಿಕೆ ತರಬೇಕು, ಆಮೇಲೆ ಟೋನಿ ಮಾರಿಸನ್ ಅವರ ವಾಚಿಕೆ ಅಂತ ತರಬೇಕು, ಆಮೇಲೆ
A.K. ರಾಮಾನುಜನ್ ಅವರ ಒಂದು ವಾಚಿಕೆಯನ್ನು ತರ್ಬೋದು ಅಂತ ಒಂದು ಯೋಚನೆ ಮಾಡ್ತಾ ಇದ್ದೀವಿ. ಕಣ್ವಿಯವರ ವಾಚಿಕೆಯನ್ನು, ಬೇಂದ್ರೆಯವರ ವಾಚಿಕೆಯನ್ನು ತರಬಹುದು ಅಂತ ನಾವು ಚರ್ಚೆ ಮಾಡಿದ ಹಾಗೆ ಅದನ್ನು ತರಬಹುದು. ಬಟ್ ಪ್ರಾಧಿಕಾರ ಇದರಿಂದ ಕೆಲವು ನೋಬೆಲ್ ವಿಜೇತರ ವಾಚಿಕೆಗಳನ್ನು ಹಿಂದೆ ತಂದದ್ದು ಎಕ್ಸಾಂಪಲ್ ಇದೆ. ಒಂದು 6 ಸಂಪುಟ ಆಮೇಲೆ ಅದು ಯೋಜನೆ ಕೈ ಬಿಟ್ಟು ಹೋಯ್ತು. ಅದು ಏನಾಯ್ತು ಅದು? ಅಂಥದ್ದು ನೋಬೆಲ್ ಪಾರಿತೋಷಿಕ ಪಡೆದಂಥ ವ್ಯಕ್ತಿಗಳ ಸಂಪುಟಗಳನ್ನು ಅವಾಗ ತಂದರು, ಈಗ ತಂದಿಲ್ಲ. ಅದನ್ನೊಂದು ಯೋಜನೆ ಮಾಡ್ಬೋದು, ಅದನ್ನೊಂದು ಹಾಕೋಬೋದು. ಸರ್, ನೀವು ಸೃಜನಶೀಲವಾಗಿ ಲೇಖಕನಾಗಿ ಬರೀತಾ ಕವಿತೆ ಬರ್ಕೊಂಡು, ಕವಿತೆ ಬರ್ಕೊಂಡು, ಕತೆ ಬರ್ಕೊಂಡು ಇದ್ದವರು ಅನುವಾದ ಮಾಡಿ ಆಸಕ್ತಿಯಲ್ಲಿದ್ದು. ಬಟ್ ಇದೊಂದು ಸರ್ಕಾರಿ ಆಡಳಿತ ಯಂತ್ರದ ಮಧ್ಯೆ ಸಿಕ್ಕಿಕೊಂಡು ನಿಮ್ಮ ಕವಿತೆಗಳಿಗೆಲ್ಲ ಏನಾಗುತ್ತೆ? ಕವಿತೆಗಳ ವೇಗ ಅದು ಯಾವಾಗಲೂ ತಮ್ಗೆ ಗೊತ್ತಿದ್ದಂತೆ ನಿಧಾನವಾಗೇ ಇರ್ತದೆ. ನಾನೇನು ಯಾವಾಗಲಾದರೂ ನಿಧಾನಗತಿಯೊಳಗೆ ಬರ್ಕೊಂಡು ಬಂದವ. ಒಂದಿಷ್ಟು ಅಡಚಣೆ ಅಂತೂ ಆಗೋದು ಸತ್ಯ ಅದು. ಯಾಕಂತಂದರೆ ತುಂಬ ನಾನು ಹೇಳಿದಂತೆ ಟೈಮ್ ಬಾಂಡ್, ಕಾಲಮಿತಿಯೊಳಗೆ ಇವೆಲ್ಲವನ್ನು 3 ವರ್ಷಗಳ ಅವಧಿಯೊಳಗೆ ಮುಗಿಸ್ಬೇಕಾಗಿರೋದ್ರಿಂದ ನಮ್ಮ ಸೃಜನ ಇದಕ್ಕೆ ಒಂದು ಸ್ವಲ್ಪ ಸಣ್ಣ ತೊಂದರೆ ಆಗುತ್ತೆ ಅನ್ನೋದು ಸತ್ಯವೇ. ಆದರೆ ಇದು ಒಂದು ಕೂಡ ಇಂಥದ್ದೊಂದು ಚಟುವಟಿಕೆಗಳ ಮೂಲಕ ಸೃಜನಕ್ಕೆ ಪೂರಕವಾಗಿ ಒಂದು ಬೇರೆಯವರು ಮಾಡುವಂಥ ಕೆಲಸಗಳಿಗೆ ಪೂರಕವಾಗಿ ಅವ್ರನ್ನ ಕೆಲಸ ಮಾಡೋದು ಕೂಡ ಒಂದು ಖುಷಿಯ ಸಂಗತಿಯೇ. ಒಂದಿಷ್ಟು ತೊಂದರೆ ಅಂತೂ ಆಗುತ್ತೆ ಸೃಜನಶೀಲ ಬರವಣಿಗೆಗೆ. ಮತ್ತು ಈಗ ಮಾಡುವುದು ಮತ್ತು ಮಾಡಿಸುವುದು ಇದೆಯಲ್ಲ, ನೀವೇ ಮಾಡುವಾಗ ಆರಾಮಾಗಿ ಮಾಡ್ಬೋದು, ಮಾಡಿಸೋದು ಭಾರಿ ಕಷ್ಟ. ಮಾಡುವಾಗ ನಾ ಫ್ರೀ ಇರ್ತೀನಿ, ನನಗೆ ನಾನೇ ಇದು. ಆದರೆ ಮಾಡಿಸುವಾಗ ತುಂಬ ಅದಕ್ಕೊಂದಿಷ್ಟು ಡೆಮೊಕ್ರೆಟಿಕ್ ಆಗಿರ್ತಕ್ಕಂಥ ಅಪ್ರೋಚ್ಗಳು ಬೇಕಾಗ್ತವೆ. ಒಂದಿಷ್ಟು ತಂತ್ರಗಳನ್ನು ಒಂದಿಷ್ಟು ಅವ್ರಿಗೆ ಮಾಡುವಂಥ ಇರ್ತದೆ. ಮಾಡುವಾಗ ಇದ್ದ ಖುಷಿ ಮಾಡಿಸುವಾಗ ಒಂದು ರೀತಿಯೊಳಗೆ ಅದೊಂದು ರೀತಿ ಬೇರೆ. ಇಲ್ಲಿ ಫ್ರೀಡಮ್ ಭಾಳ ಇರ್ತದೆ ನಾನೇ ಮಾಡುವಾಗ. ನೀವು ಅನುವಾದದ್ದು ಏನಾದರೂ ಯೋಜನೆ ಇದೆಯಾ? ನಿಮ್ಮ ಸ್ವಂತ ಅನುವಾದ ನೀವು ಇತ್ತೀಚೆಗೆ ಒಂದು ಇದರ ಪುಸ್ತಕ ತಂದರೆ, ಮೃತ್ಯು ಮುಟ್ಟುವ ಮುಟ್ಟದ ಮುನ್ನ ಅಂತ ಕವಿತೆಗಳು, ಸಾವಿಗೆ ಸಂಬಂಧಪಟ್ಟ ಅನುವಾದಿತ ಕವಿತೆಗಳು. ಅದಕ್ಕಿಂತ ಮುಂಚೆ ನೀವು ಚಿನುವಾಚೆಯ ಕಥೆಗಳನ್ನು ಒಂದು ವಾಲ್ಯೂಮ್ ತಂದಿದ್ರು. ಯುದ್ಧಕಾಲದ ಸ್ಕಾರ್ಲೆಟ್ ಪ್ಲೇಗ್ ತಂದಿದ್ರು, ಜಾಕ್ ಲಂಡನ್ ಒಂದು ಸ್ಕಾರ್ಲೆಟ್ ಪ್ಲೇಗ್ ತಂದಿದ್ರು. ನಿಮ್ಮ ಅನುವಾದದ ಪ್ರಕ್ರಿಯೆ ಇದೆಯಲ್ಲ, ಪ್ರಾಸೆಸ್ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಹೆಂಗೆ ನೀವು ಅನುವಾದ ಮಾಡ್ತೀರಿ? ಏನನ್ನು ಅನುವಾದ ಮಾಡ್ತೀರಿ? ಯಾಕೆ ಮಾಡ್ತೀರಿ? ಯಾಕೆ ಅಂತ ಯಾವುದೇ ಸೃಜನ ಇದೊಂದು ರೀತಿ ನಾನು ಅನುವಾದವನ್ನು ಸೃಜನ ಕ್ರಿಯೆ ಅಂತ ತಿಳ್ಕೊಂಡಿದ್ದೀನಿ. ಹೀಗಾಗಿ ಯಾಕೆ ಅನ್ನೋದಕ್ಕೆ ಉತ್ತರ ಒಳಗಿರುತ್ತೆ. ಅದೇ ಉತ್ತರ ಹೇಳಿದ್ರಿ. ಅದು ನಮ್ಮ ಮೂಡುತ್ತದೆ, ಇದೊಂದು ಮಾಡಬೇಕು ಅಂತ ತಿಳ್ಕೊಂಡು. ಇತ್ತೀಚೆಗೆ ನಾನು ಶಾಫೆನ್ಹೌಯರಿಂದ ಆರ್ಟ್ ಆಫ್ ಲಿಟ್ರೇಚರ್ ಅಂತ ತಿಳ್ಕೊಂಡು ಒಂದು ಮೀಮಾಂಸೆ, ಸಾಹಿತ್ಯ ಮೀಮಾಂಸೆಯ ರೀತಿಯೊಳಗೆ ಒಂದು ಕೃತಿ ನನಗೆ ಸಿಕ್ಕಿದೆ. ಅದನ್ನು ಅನುವಾದಗೊಳಿಸ್ತಾ ಇದ್ದೀನಿ ನಾನೀಗ. ಅಲ್ಲಿ ಆಥರ್ ಬಗ್ಗೆ ಬರೀತಾರೆ, ಸ್ಟೈಲ್ ಬಗ್ಗೆ ಬರೀತಾನೆ ಆತ. ಆಮೇಲೆ ನಮ್ಮ ಪ್ರಾಚೀನ ಸಂದರ್ಭದ ಭಾಷೆಗಳನ್ನು ಗೌರವಿಸುವ ಕುರಿತು ಆತ ಬರೀತಾನೆ, ಲ್ಯಾಟಿನ್ ಕುರಿತು ಆತ ಬರೀತಾನೆ. ಆಮೇಲೆ ಕ್ರಿಟಿಸಿಸಮ್ ಕುರಿತು ಬರೀತಾನೆ. ಆ ಒಂದು ಕೃತಿಯನ್ನು ಕೈಗೆತ್ಕೊಂಡು ನನ್ನ ಯಾವಾಗ ಸಮಯ ಅವಕಾಶ ಸಿಗ್ತದೆ ನಿಧಾನವಾಗಿ ಆ ಕೃತಿಯನ್ನು ಕೈಗೆತ್ಕೊಂಡಿದ್ದೇನೆ. ಪ್ರಾಸೆಸ್ ಹೆಂಗಿರ್ತದೆ ನಿಮ್ಮ ಅನುವಾದದ ಪ್ರಾಸೆಸ್ ಪ್ರಕ್ರಿಯೆ? ಅನುವಾದದ ಪ್ರಾಸೆಸ್ ಮೊದಲು ಹಾಗೆ ಗಮನಿಸ್ತಾ ಇದ್ದಂತೆ ಒಂದು ಕೃತಿ ಇದು ಅನುವಾದ ಮಾಡಬಹುದಲ್ಲ ಅಂತ ಅನಿಸ್ತದೆ. ಮೊದಲು ಅದರ ಸೋರ್ಸ್ ಮಟೀರಿಯಲನ್ನು ಇಟ್ಕೊಂಡು ಒಂದು ರೌಂಡ್ ಅದನ್ನು ಓದಿಕೊಂಡು ಒಟ್ಟಾರೆ ಅದರ ಏನು ಹೇಳ್ತಾ ಇದೆ ಅನ್ನೋದನ್ನು ಸಂಪೂರ್ಣವಾಗಿ ಮನಸ್ಸಿನೊಳಗೆ ತೊಗೊಂಡು, ಅದಾದ ನಂತರ ಅದು ಒಂದು ಚಾಪ್ಟರ್ನೊಳಗೆ ಇದ್ದಿರ್ಬೋದು, ಕಥೆಗಳ ಒಂದು ಭಾಗವಾಗಿ 1-2 ಕಥೆ ಇರ್ಬೋದು, ಅಧ್ಯಾಯಗಳಿರ್ಬೋದು, ಅವುಗಳನ್ನು ಅನುವಾದಗೊಳಿಸ್ತಾ. ಎಸ್ಪೆಷಲಿ ಇಂಥ ಯಾವುದಾದ್ರೂ ಒಂದು ವೈಚಾರಿಕ ಇದ್ದರೆ ಅಂಥ ಕಷ್ಟಗಳಾಗೋದಿಲ್ಲ. ಅದು ತುಂಬ ವೈಜ್ಞಾನಿಕವೋ ವೈಚಾರಿಕವಾದದ್ದಿದ್ರೆ ಕಷ್ಟ ಆಗೋದಿಲ್ಲ. ಸೃಜನ ಇದ್ದಾಗ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಚಿನುವಾ ಅಚ್ಬೆಯನ್ನು ಅನುವಾದ ಮಾಡುವಾಗ ಅಂಥದ್ದೊಂದು ತೊಡಕುಗಳು, ಯಾಕಂದರೆ ಅಲ್ಲಿಯ ಕಲ್ಚರು ಇಲ್ಲಿಯ ಕಲ್ಚರ್ ತುಂಬ ಭಿನ್ನ ಇರ್ತೈತಿ. ಆಮೇಲೆ ಅಲ್ಲಿಯ ನುಡಿಗಟ್ಟುಗಳು ಬೇರೆ ಇರ್ತವೆ, ನಮ್ಮ ನುಡಿಗಟ್ಟುಗಳು ಬೇರೆ ಇರ್ತವೆ.
ಆ ನುಡಿಗಟ್ಟುಗಳನ್ನು ಹೇಗೆ ಅಂದರೆ ಇಂಗ್ಲೀಷ್ನೊಳಗೆ ಕಿಕ್ ದಿ ಬಕೆಟ್ ಅಂತ ಒಂದು ಬಂದುಬಿಡ್ತೈತೆ ಶಬ್ದ, ಅದು ಟು ಡೈ ಅದು. ಆದರೆ ಒಂದು ರೀತಿಯೊಳಗೆ ಒಮ್ಮಿಂದೊಮ್ಮಿಗೆ ಆ ನುಡಿಗಟ್ಟು ನನಗೆ ಗೊತ್ತಿರದೇ ಹೋದರೆ ಬೈಟ್ ದಿ ಬುಲೆಟ್ ಅಂತ ಮತ್ತೊಂದು ಬೈಟ್ ದಿ ಬುಲೆಟ್ ಅಂದರೆ ಎಲ್ಲವನ್ನು ಸಹಿಸಿಕೊಳ್ಳುವಂಥ ಆ ನುಡಿಗಟ್ಟು ಗೊತ್ತಿರದೇ ಇದ್ದರೆ ಈ ಶಬ್ದವನ್ನು ಅನುವಾದ ಮಾಡೋದಾದರೂ ಹೇಗೆ ಅಂತ ತುಂಬ ಕಷ್ಟ ಆಗುತ್ತೆ. ಅಂಥ ನುಡಿಗಟ್ಟುಗಳನ್ನು ಒಂದಿಷ್ಟು ನಿಧಾನವಾಗಿ ಸಾವಧಾನವಾಗಿ ಅವುಗಳನ್ನು ಗುರುತಿಸಿಕೊಂಡು ಅದಕ್ಕೆ ಇಕ್ವಿಲೆಂಟ್ ಆಗಿರ್ತಕ್ಕಂಥ ಕನ್ನಡದ ನುಡಿಗಟ್ಟುಗಳೇನಿವೆ ಅಂತ ಹುಡುಕಿಕೊಂಡು ಮಾಡಬೇಕಾಗುತ್ತೆ. ಆಮೇಲೆ ಪ್ರೊವರ್ಬ್ಸ್ಗಳು ಬರ್ತವೆ, ಅವುಗಳು ತುಂಬ ಕಷ್ಟ ಆಗಿಬಿಡ್ತೈತಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಎಲ್ಲಿ ಅನುವಾದ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇಂಥ ಅಲ್ಲಿಯ ಪ್ರೊವರ್ಬ್ಗಳನ್ನು ಕೂಡ ಅನುವಾದ ಮಾಡೋದು ಕಷ್ಟಕ್ಕಿರ್ತೈತಿ. ಬಟ್ ನನ್ನ ಇನ್ನೊಂದು ಕುತೂಹಲ ಏನಂದರೆ, ನೀವು ಸೃಜನಶೀಲವಾಗಿ ಕತೆ ಕವಿತೆ ಬರೆಯೋದಕ್ಕೂ ಅದಕ್ಕಿಂತ ಹೆಚ್ಚಿನ ತಾಳ್ಮೆ ಮತ್ತು ಸಮಯವನ್ನು ಅನುವಾದ ನಿರೀಕ್ಷೆ ಮಾಡ್ತದೆ ನಿಮಗೆ? ಹೌದು. ಯಾಕಂದರೆ ಇಲ್ಲಿ ಇದು ಹೆಂಗಂದ್ರೆ ಒಂದು ಅರ್ಧ ಲಿಬರಲ್ ಈತ, ಒಂದು ಅರ್ಧದಷ್ಟು ಫ್ರೀಡಮ್ ಐತಿ ನಂದು. ನಾನೇ ಬರೆಯುವಾಗ ನನಗೆ ಫುಲ್ ಫ್ರೀಡಮ್, ಆದರೆ ಅನುವಾದ ಮಾಡುವಾಗ ನನಗೆ ಅರ್ಧ ಫ್ರೀಡಮ್ ಇರ್ತೈತಿ. ನನ್ನ ಜವಾಬ್ದಾರಿ ಏನು ಅಂದರೆ ಅಲ್ಲಿಯ ಮೂಲ ಪಠ್ಯದ ಸತ್ಯ ಏನಿದೆಯಲ್ಲ ಆ ಸತ್ಯವನ್ನು, ನನ್ನ ಸೋರ್ಸ್ ಲ್ಯಾಂಗ್ವೇಜಿನ ಸತ್ಯವನ್ನು ಟಾರ್ಗೆಟ್ ಲ್ಯಾಂಗ್ವೇಜಿನ ಸತ್ಯಕ್ಕೆ ದಾಟಿಸುವಾಗ ಒಂದಿಷ್ಟು ಶ್ರಮ, ಹೊಣೆಗಾರಿಕೆ, ಜವಾಬ್ದಾರಿ, ಕಾಲಾವಕಾಶ ಬೇಕು. ಮೂಲ ಪಠ್ಯಕ್ಕೂ ಅನ್ಯಾಯ ಆಗಬೇಕು, ಮೂಲ ಪಠ್ಯಕ್ಕೆ ನಿಷ್ಠೆ ಇಟ್ಕೊಂಡು ಅನುವಾದಿತವಾಗುವ ಭಾಷೆಗೆ ಫೇತ್ ಅದಾಗಿರಬೇಕು. ಟ್ರಾನ್ಸ್ಲೇಷನ್ ಕುರಿತು ಆಮೇಲೆ ಬ್ಯೂಟಿಫುಲ್ ಟ್ರುತ್ಫುಲ್ ಒಂದು ಭಾಷೆ, ಒಂದು ಅನುವಾದ ಬ್ಯೂಟಿಫುಲ್ ಇದ್ದಾಗ ಅದು ಟ್ರುತ್ಫುಲ್ ಇರಲಿಕ್ಕಿಲ್ಲ ಅಂತಲೂ ಒಂದು ವಾದ ಇದೆ. ಆಮೇಲೆ ಅದು ಟ್ರೂತ್ಫುಲ್ ಆಗ್ತಾ ಇದ್ದಾಗ ಇದು ಕುರೂಪ ಆಗ್ಬೋದು ಅಂತಲೂ ಇದೆ. ಹಾಗಾಗಿ ಅದು ಎರಡನ್ನೂ ಕಾಯ್ದುಕೊಂಡು ಹೋಗುವ, ಅಂದರೆ ಫೇತ್ಫುಲ್ ಆ್ಯಂಡ್ ಟ್ರೂತ್ಫುಲ್ ಆಗುವ ಸಾಧ್ಯತೆಯ ಕಡೆಗೆ ನಾವು ಕಾಳಜಿ ವಹಿಸಬೇಕಾಗತ್ತೆ. ಅಂಥದ್ದು ನೀವು ಹೇಳಿದಂತೆ ನನ್ನದನ್ನೇ ಸ್ವಂತ ಬರೆಯುವಾಗಿದ್ದಂಥ ಫ್ರೀಡಮ್ ಇಲ್ಲಿ ಅಷ್ಟು ಇರೋದಿಲ್ಲ ಅನ್ನುವಂಥದ್ದು. ಇದಕ್ಕೊಂದಿಷ್ಟು ಜವಾಬ್ದಾರಿ, ಹೊಣೆಗಾರಿಕೆ ಇರ್ತದೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀನಿ. ಸರ್, ಇಷ್ಟೊತ್ತು ನೀವು ಅನುವಾದದ ಪ್ರಕ್ರಿಯೆ ಬಗ್ಗೆ, ಕುವೆಂಪು ಭಾಷಾ ಭಾರತಿ ಬಗ್ಗೆ ಹಲವು ಸಂಗತಿಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರೆ ನಿಮಗೆ ನಾನು ಕೃತಜ್ಞತೆಗಳನ್ನ ಹೇಳ್ತೇನೆ. ಧನ್ಯವಾದಗಳು ಸರ್, ತಮಗೆ ವಂದನೆಗಳು.